ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯಕ್ಕೆ ಜ್ಞಾನಯೋಗ ಅಂತಲೂ ಒಂದು ಹೆಸರಿದೆ. ತುಂಬ ಸುಂದರವಾದಂಥ ಅಧ್ಯಾಯ. ಜ್ಞಾನ ಅಂದರೆ ಏನು, ಅದು ಹೇಗೆ ಬರುತ್ತೆ, ಅದಕ್ಕೇನು ಪ್ರಯತ್ನ ಮಾಡಬೇಕು, ಬಂದಾಗ ಏನು ಸ್ಥಿತಿ ಇರುತ್ತೆ ಮನುಷ್ಯನಿಗೆ, ಯಜ್ಞ ಅಂದರೆ ಏನು, ಯಜ್ಞ ಮಾಡೋ ವಿಧಾನಗಳು ಹೇಗೆ, ಯಾವ್ಯಾವ ಯಜ್ಞ ಇದೆ ಅನ್ನುವಂಥ ಎಲ್ಲ ವಿಚಾರವನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ಅರ್ಜುನಿಗೆ ತಿಳಿಸ್ತಿದ್ದಾನೆ. ಮೊದಲನೇ ಶ್ಲೋಕ ಶ್ರೀಕೃಷ್ಣನೇ ಹೇಳಿದ್ದು ಹೇಳೋಣ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನುವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಈ ಅಧ್ಯಾಯದ ಒಂದು ಬಹಳ ದೊಡ್ಡ ವಿಚಾರ ಏನು ಅಂತಂದರೆ, ಇಲ್ಲಿ ಕೃಷ್ಣ, ನಾವು ಕೃಷ್ಣ ಅಂತ ಏನು ಅವತಾರದಲ್ಲಿ ಒಬ್ಬ ಮನುಷ್ಯ ಬಂದಿದ್ದ ಅಂತ ಹೇಳ್ತೀವಿ, ಆ ಮಿತಿಯನ್ನು ದಾಟಿ ವಿಶ್ವ ಚೈತನ್ಯವಾಗಿ ಮಾತಾಡ್ತಾ ಇದ್ದಾನೆ. ಇಲ್ಲೀಗ ಎಲ್ಲ ಚೈತನ್ಯಗಳ ಮೂಲವಾಗಿ ಮಾತಾಡ್ತಾ ಇದ್ದಾನೆ, ಎಲ್ಲ ಸೃಷ್ಟಿಯ ಮೂಲವಾಗಿ ಮಾತಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳದಿದ್ರೆ ಈ ಶ್ಲೋಕಕ್ಕೆ ನಮಗೆ ತಪ್ಪು ಅರ್ಥ ಬಂದ್ಬಿಡುತ್ತೆ. ಇಲ್ಲಿ ಹೇಳ್ತಾ ಇರೋದು, ಈ ಭಗವದ್ಗೀತೆಯಲ್ಲಿ ಏನು ಜ್ಞಾನವನ್ನು ಹೇಳಿದ್ದೀನೋ ಈ ಜ್ಞಾನವನ್ನು ನಾನು ಮೊದಲು ಸೂರ್ಯನಿಗೆ ಹೇಳಿದ್ದೆ ಅಂತ. ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದರೆ, ಸೂರ್ಯನೂ ಸಹ ಈ ಭಗವಂತನ ಚೈತನ್ಯದಿಂದ ಸೃಷ್ಟಿಯಾದವನು, ಅವನ ಆಜ್ಞೆಯಂತೆ ನಡೆಯುವವನು, ಅವನಿಂದಾಗಿ ನಡೆಯುತ್ತೆ ವಿಶ್ವ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮೊದಲು ಈ ಜ್ಞಾನವನ್ನು ಸೂರ್ಯನಿಗೆ ಹೇಳಿದ್ನಂತೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ವಿವಸ್ವಾನ್ ಅಂದ್ರೆ ಸೂರ್ಯನಿಗೆ ಹೇಳಿದೆ. ಏನಾಯ್ತು ಅಂದ್ರೆ, ನಾನು ಈ ಅವಿನಾಶಿಯಾದ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೆ ಅಂದ್ರೆ ಸೃಷ್ಟಿಯ ಪೂರ್ವದಲ್ಲಿ ಅವನಿಗೆ ಹೇಳಿದ್ದೆ. ಸೂರ್ಯನು ತನ್ನ ಪುತ್ರನಾದ ವೈವಸ್ವತ ಮನುವಿಗೆ ಹೇಳಿದನು. ಸೂರ್ಯನಿಂದ ವೈವಸ್ವತ ಮನು ಅಂದ್ರೆ ನಮ್ಮ ಕಲ್ಪನೆಯಲ್ಲಿ ಮೊದಲನೇ ಮಾನವನ್ನ ಮನು ಅಂತ ಕರಿತೀವಿ. ಅದೇ ಸೂರ್ಯನಿಂದ ಮೊಟ್ಟ ಮೊದಲು ಅದು ಮಾನವನಿಗೆ ಬಂತು, ಮನುವಿಗೆ ಹೇಳಿದನು. ಮನು ಇಕ್ಷ್ವಾಕು ರಾಜನಿಗೆ ಹೇಳಿದ. ಹೀಗೆ ರಾಜವಂಶಗಳಿಗೆ ಬಂತು. ರಾಜವಂಶಗಳಿಗೆ ಬಂದಾಗ ಇಕ್ಷ್ವಾಕು ರಾಜವಂಶಕ್ಕೆ ಬಂತು ಅನ್ನುವಂಥದ್ದು ನೋಡಿ. ಈ ಜ್ಞಾನ, ಈ ಆತ್ಮಜ್ಞಾನದ ವಿದ್ಯೆ ಏನಿದೆ, ಈ ಭಗವದ್ಗೀತೆಯಲ್ಲಿ ಹೇಳುವಂತಹ ವಿದ್ಯೆ ಏನಿದೆ, ಇದನ್ನ ಮಹಾಚೈತನ್ಯವಾದಂತಹ ಪರಮಾತ್ಮ ಮೊದಲು ಹೇಳಿದ್ದು ಸೃಷ್ಟಿ ಕಾಲದಲ್ಲಿ ಸೂರ್ಯನಿಗೆ. ಸೂರ್ಯ ಭೂಮಿ ಸೃಷ್ಟಿಯಾಗಿ ಭೂಮಿಯಲ್ಲಿ ಮೊದಲನೇ ಮನುಷ್ಯ ಸೃಷ್ಟಿಯಾದ್ಮೇಲೆ ಮೊದಲನೇ ಮನುಷ್ಯನಿಗೆ ಇದರ ಜ್ಞಾನವನ್ನು ಕೊಟ್ಟಿದ್ದ. ಅದು ಮನು ಅಂತ ಬಂತಲ್ಲ, ಮನುವಿಗೆ ಹೇಳಿದ್ದ. ಮನು ಅಲ್ಲಿಂದ ಮುಂದೆ ಇಕ್ಷ್ವಾಕು ರಾಜರಿಗೆ ಈ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದ. ಅಂದ್ರೆ ಪರಂಪರೆಯಿಂದ ನಡ್ಕೊಂಡು ಬಂತು ಅಂತ. ಇನ್ನೊಂದ್ಸಾರಿ ಒಂದನೇ ಶ್ಲೋಕ ಓದ್ತೀನಿ, ತುಂಬಾ ಸುಂದರವಾದ್ದು, ಕೇಳೋಣ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನುವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಎರಡನೇದಕ್ಕೆ ಹೋಗೋಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪಃ. ಆಮೇಲೆ ಏನಾಯ್ತು ಇಕ್ಷ್ವಾಕು ರಾಜರಿಂದ ಅಂದ್ರೆ ಇದು ಪ್ರತ್ಯೇಕ ಪರಂಪರೆಯಲ್ಲಿ ನಡ್ಕೊಂಡು ಬಂತು. ಪ್ರಾಪ್ತವಾದ ರಾಜಯೋಗವನ್ನು ಋಷಿಗಳು ತಿಳ್ಕೊಂಡು ನಡೀತಾ ಇತ್ತು. ಕಾಲಕ್ರಮೇಣದಲ್ಲಿ ಇದು ಪೃಥ್ವಿಯಲ್ಲಿ ಲುಪ್ತವಾಗಿ ಹೋಯಿತು. ಯಾವುದೇ ವಿದ್ಯೆ ಇದ್ರೂ ಅದು ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ, ಒಂದು ಕಾಲದಲ್ಲಿ ಲುಪ್ತವಾಗಿ ಹೋಗುತ್ತೆ. ಈ ಕೃಷ್ಣ ಹೇಳಿದಂತ ಈ ಆಧ್ಯಾತ್ಮ ವಿದ್ಯೆಯೂ ಸಹ ಒಂದು ಕಾಲದಲ್ಲಿ ಯಾರಿಂದ ಸೂರ್ಯನಿಂದ ಮನುಗೆ ಬಂದು, ಮನುವಿನಿಂದ ಇಕ್ಷ್ವಾಕು ಬಂದು, ಇಕ್ಷ್ವಾಕುವಿಂದ ಅನೇಕ ಋಷಿಗಳಿಗೆ ಬಂದು ಅವರೆಲ್ಲ ತಿಳ್ಕೊಂಡಿದ್ರು. ಅದಾದ್ಮೇಲೆ ಪೃಥ್ವಿ ಲೋಕದಲ್ಲಿ ಅದು ಲುಪ್ತವಾಗಿ ಹೋಗ್ಬಿಡ್ತು, ಅದು ಕಡಿಮೆ ಆಗೋಯ್ತು ಅಂತ ಹೇಳ್ತಾನೆ. ತುಂಬಾ ಸುಂದರವಾದಂಥ ವಿಚಾರ. ಯಾವುದೇ ವಿದ್ಯೆ ಇವತ್ತು ಒಂದು ಕಾಲದಲ್ಲಿ ಅದಕ್ಕೆ ಎತ್ತರ ಸ್ಥಾನ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಕಳ್ಕೊಂಡ್ಬಿಡುತ್ತೆ, ಇನ್ನೊಂದು ಕಾಲದಲ್ಲಿ ಇದೇನು ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಆ ಸ್ಥಿತಿಯನ್ನ ಕೃಷ್ಣ ಇಲ್ಲಿ ಅರ್ಜುನ ವಿವರಿಸಿ ಹೇಳ್ತಾನೆ. ಮೂರಕ್ಕೆ ಹೋಗೋಣ. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಕಾಚೇತಿ ರಹಸ್ಯಂ ಹೇತುದುತ್ತಮಂ. ನೋಡಿ ಎಂತ ಚಂದದ ಮಾತು ಹೇಳ್ತಾನೆ ಕೃಷ್ಣ ಇಲ್ಲಿ ಅಂತಂದ್ರೆ, ನಾನು ಅದೇ ಯೋಗವನ್ನ ಯಾವ್ದೊಂದು ಸೂರ್ಯ ಹೇಳಿದ್ನೋ, ಯಾವ್ದು ಸೂರ್ಯನ ನಂತರ ಮನುವಿಗೆ ಹೋಗಿತ್ತೋ, ಮನುವಿಂದ ಇಕ್ಷ್ವಾಕು ಹೋಗಿತ್ತೋ, ಆಮೇಲೆ ಋಷಿಗಳಿಗೆ ಹೋಗಿತ್ತೋ, ಅದೇ ವಿದ್ಯೆಯನ್ನ ನಾನು ಭಗವದ್ಗೀತೆಯಲ್ಲಿ ನಿನಗೆ ತಿಳಿಸ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ನೀನ್ ನನ್ನ ಭಕ್ತ ಮತ್ತು ಪ್ರಿಯ ಸ್ನೇಹಿತ ಆಗಿರೋದ್ರಿಂದ ಈ ಪುರಾತನ ಯೋಗವನ್ನ ಇಂದು ನಿನಗೆ ಹೇಳುತ್ತಿದ್ದೇನೆ ಅಂತ ಹೇಳ್ತಿದ್ದಾನೆ. ಏಕೆಂದ್ರೆ ಇದು ಉತ್ತಮವಾದ ರಹಸ್ಯವಾಗಿದೆ ಮತ್ತು ಗುಪ್ತವಾಗಿಡಲು ಯೋಗ್ಯವಾದ ವಿಷಯ. ಇದು ರಹಸ್ಯ ಹೌದು, ರಾಜರಹಸ್ಯ, ಇದು ಗುಪ್ತವಾಗಿಡಬೇಕಾಗಿದ್ದು ಅಂತ. ಇಲ್ಲಿ ನಾನೊಂದು ಸುಂದರವಾದಂತಹ ಕಲ್ಪನೆ ಮಾಡ್ತೀನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಭಗವದ್ಗೀತೆಯನ್ನು ಕೂತ್ಕೊಂಡು ಓದುವಂತಹ
ಭಕ್ತರಿದ್ದಾರೋ ಈ ಮಾತು ಅರ್ಜುನ್ ಜಾಗದಲ್ಲಿ ನಾವು ಕೂತಿರೋದ್ರಿಂದ ನಮ್ಮ ಉದ್ದೇಶವೂ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಆ ಲುಪ್ತವಾದಂತಹ ವಿದ್ಯೆಯನ್ನ ಇವತ್ತು ನಾನು ನಿನಗೆ, ಅಂದ್ರೆ ಅರ್ಜುನನ ಜಾಗದಲ್ಲಿ ಕೂತಿರುವಂತಹ ನಿನಗೆ ಕೊಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾನೆ. ತುಂಬಾ ಸುಂದರವಾದಂತಹ ಮಾತು. ಇಲ್ಲಿ ನೀನು ನನ್ನ ಭಕ್ತನು ಪ್ರಿಯಸಖನೂ ಆಗಿರುವೆ, ಆದ್ದರಿಂದ ಇದೇ ಪುರಾತನ ಯೋಗವನ್ನು ಇಂದು ನಾನು ನಿನಗೆ ಹೇಳಿದ್ದೇನೆ, ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ, ಅರ್ಥಾತ್ ಗುಪ್ತವಾಗಿರಲು ಯೋಗ್ಯವಾಗಿದೆ. ಬಹಳ ರಹಸ್ಯ, ಅದನ್ನ ನಮಗೆ ಗೊತ್ತಿದೆ. ಪೇಟೆಂಟ್ ಮಾಡ್ಕೊಳ್ಳೋದು ಅಂತ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಇತ್ತೀಚೆಗೆ. ಏನಾದ್ರೂ ಒಬ್ಬ ಕಂಡು ಹಿಡಿದು ಬಿಟ್ರೆ ಅದರ ರಹಸ್ಯವನ್ನು ಅವನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತನ್ನುವಂಥದ್ದು. ಇದು ಕೂಡ ಅಧ್ಯಾತ್ಮ ವಿದ್ಯೆಯ ಒಂದು ರಹಸ್ಯ ಇದೆ. ಅದು ಯಾರು ಭಗವದ್ಗೀತೆಯನ್ನು ಓದ್ತಾರೋ ಅವ್ರು ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಬಹಳ ಸುಂದರವಾದಂತಹ 3 ಶ್ಲೋಕದಲ್ಲಿ ಕೃಷ್ಣ ಹೇಗೆ ಈ ವಿದ್ಯೆ ಬಂತು, ಅದು ಏನೇನಾಯ್ತು, ಕೊನೆಗೆ ಅರ್ಜುನಿಗೆ ಯಾಕೆ ಬಂತು, ಅರ್ಜುನಿಗೆ ಯಾಕೆ ಹೇಳ್ಬೇಕಾಯ್ತು ಅನ್ನುವಂಥ ವಿಚಾರ ಹೇಳಿ ವಿವರಣೆ ಕೊಟ್ಟ ನಂತರ ಅರ್ಜುನಿಗೆ ಒಂದು ಪ್ರಶ್ನೆ ಬರುತ್ತೆ. ಅರ್ಜುನ ಕೇಳ್ತಾನೆ ನೋಡಿ, ಶ್ಲೋಕ 4. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನ ಪ್ರಶ್ನೆಗಳು ಯಾವತ್ತೂ ಕೂಡ ಅದ್ಭುತವಾದಂತಹ ಪ್ರಶ್ನೆಗಳು ಅಂತ ನಾನು ಭಾವಿಸಿ ರೋಮಾಂಚನ ಪಡ್ತೀನಿ ಕೆಲವು ಸಾರಿ. ಇಲ್ಲಿ ಹೇಳಿದ್ದು ಅದೇನವನು, ಕೃಷ್ಣ ಇದನ್ನ ನಾನು ನಂಬೇಕಾ ಅಂತ. ಯಾಕೆಂದ್ರೆ ಸೂರ್ಯನ ಜನ್ಮ ಆಗಿದ್ದೆ ಯಾವಾಗ, ನೀನ್ ಹುಟ್ಟಿದ್ದೆ ಯಾವಾಗ, ನೀನ್ ಸೂರ್ಯನಿಗೆ ಹೇಳಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಯಾಕೆಂದ್ರೆ ನಾನು ನೀನು ಒಟ್ಟು ಹುಟ್ಟಿದವರು, ನಾನು ನೀನು ಒಟ್ಟು ಬೆಳೆದವರು, ಅದು ನನ್ನ ಜೊತೆಲೆ ಹುಟ್ಟಿದವ್, ನಿನ್ನ ಸಮಕಾಲೀನ ನೀನು. ಆದ್ರಿಂದ ನೀನು ಇದನ್ನು ಸೂರ್ಯನಿಗೆ ಹೇಳಿದೆ ಅಂತಂದ್ರೆ ಹೇಗೆ ನಂಬಲಿ ನಾನು ಅಂತ ಕೇಳ್ತಾ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಿನ್ನ ಜನ್ಮವಾದರೂ ಇತ್ತೀಚಿನದು ಮತ್ತು ಸೂರ್ಯನ ಜನ್ಮವು ಅತಿ ಹಿಂದಿನದು. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಸೂರ್ಯ ಆಯಿತು, ಅರ್ಥಾತ್ ಕಲ್ಪದ ಪ್ರಾರಂಭದಲ್ಲಿ ಆಗಿತ್ತು. ಹಾಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ನಂಬಲಿ, ಹೇಗೆ ತಿಳಿಲಿ ಎನ್ನುವಂತಹ ಸುಂದರವಾದಂತಹ ಪ್ರಶ್ನೆನ ಅರ್ಜುನ ಕೇಳಿ ನಿಂತು ಬಿಡ್ತಾನೆ. ಕೃಷ್ಣ ಉತ್ತರ ಕೊಡಬೇಕು. ಏನು ಉತ್ತರ ಹೇಳ್ತಾನೆ ಅಂತ ನೋಡೋಣ. ಶ್ರೀ ಭಗವಾನುವಾಚ, ಶ್ಲೋಕ 5. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಬಹಳ ಸುಂದರವಾದಂತ ಎಕ್ಸ್ಪ್ಲನೇಷನ್ ಕೃಷ್ಣ ಅಂತ. ನನಗೂ ನಿನಗೂ ಎಷ್ಟೋ ಜನ್ಮಗಳಾಗಿ ಹೋಗ್ಬಿಟ್ಟಿದೆ, ಇನ್ಫಿನಿಟ್ ಜನ್ಮಗಳಾಗಿ ಹೋಗ್ಬಿಟ್ಟಿದ್ದಾವೆ. ಆದ್ರೆ ನಾನು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಯಾವಾಗ ಅವತರಿಸಿ ಯಾವ ಸಮಸ್ಯೆ ಪರಿಹರಿಸ್ತಾ ಇದ್ದೀನಿ ಅಂತನ್ನುವಂತಹ ಪೂರ್ಣ ಪ್ರಜ್ಞೆ ಇದೆ ನನಗೆ. ನಿನಗೆ ಅದಿಲ್ಲ ಅಂತ ಹೇಳ್ಬಿಟ್ಟ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬಹೂನಿ ಮೇ ವ್ಯತೀತಾನಿ, ನನಗೂ ನಿನಗೂ ಎಷ್ಟೋ ಜನ್ಮ ಆಗಿದೆ. ಜನ್ಮಾನಿ ತವಚಾರ್ಜುನ, ನಿನ್ ಜನ್ಮ ಮಾತ್ರ ಇತ್ತೀಚೆಗಾಗಿದ್ದು, ನಿನ್ಗೂ ನನಗೂ ಇತ್ತೀಚೆಗಾಗಿದ್ದು. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನನಗದೆಲ್ಲ ಗೊತ್ತಿದೆ, ಪ್ರಜ್ಞಾಪೂರ್ವಕವಾಗಿದ್ದೀನಿ. ನಾನು ಯಾವ ಜನ್ಮದಲ್ಲಿ ಏನಾಗಿದ್ದೆ ಅಂತ ನನಗೆ ನೆನಪಿದೆ, ನಿನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಇಲ್ಲೊಂದು ಹಾಸ್ಯನೂ ಇದೆ, ಚೂರು ಹಾಸ್ಯನೂ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತೀನಿ. ಈ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಾಚಾರ್ಜುನದಲ್ಲಿ ನಮ್ಮ ಒಬ್ರು, ನನ್ನ ಗುರುಗಳೊಬ್ರು ಹೇಳ್ತಾ ಇದ್ರು, ಬಹೂನಿ ಮೇ ವ್ಯತೀತಾನಿ ಅಂದ್ರೆ ನನಗೆ ಎಷ್ಟೋ ಜನ್ಮ ಆಗ್ಬಿಟ್ಟಿದೆ, ನಿಂದು ಮಾತ್ರ 4 ಜುನ ಅಂತ. ಅಂದ್ರೆ ನೀನ್ ಜೂನ್ 4ನೇ ತಾರೀಕಿನ ಹುಟ್ಟಿದವನು, ಯಾಕೆಂದ್ರೆ 4 ಜುನ ಅಂತ ಉಂಟು ನೋಡಿ, ಹಂಗಂತ ಹೇಳ್ತಿದ್ರು. ಅದು ಆ ಜೋಕಿಗೆ ನಕ್ಬಿಡೋಣ, ನಕ್ಕೋದಕ್ಕಿಂತ ಬಲವಾದಂತಹ ಜ್ಞಾನಕ್ಕೆ ಮುಂದುವರಿಯೋಣ. 5ನೇ ಶ್ಲೋಕ ಮುಗಿದಿದೆ, 6ಕ್ಕೆ ಹೋಗೋಣ. ಅಜೋಪಿ ಸನ್ ವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ. ನಾನು ಜನ್ಮರಹಿತನಾಗಿದ್ದರೂ ಸಹ, ಸಮಸ್ತ ಪ್ರಾಣಿಗಳ ಒಡೆಯನಾಗಿದ್ದರೂ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟವಾಗುತ್ತೇನೆ. ನೋಡಿ, ಇದೇ ನಾನು ಇಲ್ಲಿ ಒಂದು ನೋಡ್ಬೇಕಾಗಿದ್ದೇನು ಅಂದ್ರೆ, ಎಲ್ಲ ಸಮಸ್ಯೆಯೂ ಕೂಡ ಒಂದು ಕಾಲದಲ್ಲಿ ದುರಂತಗಳ ಹಂತಕ್ಕೆ ಹೋಗ್ಬಿಟ್ಟು ಅದರಿಂದ ಎದ್ದೇಳುವುದಕ್ಕೆ ಯಾರೋ ಒಬ್ರು ಅದನ್ನ ಮೇಲ್ಪಡೆಯೋರು ಬರ್ತಾರೆ. ಅಂತವರನ್ನೇ ನಾವು ಭಗವಂತನ ಅಂಶ ಅಂತ ಭಾವಿಸೋದು. ಉದಾಹರಣೆಗೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ದಿಕ್ತಪ್ಪು ಹೋಗುವಂತಹ ಸ್ಥಿತಿನಲ್ಲಿ ಆಫ್ರಿಕಾದಲ್ಲೆಲ್ಲೋ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇರ್ಬೋದಾದಂತಹ ಮಹಾತ್ಮ ಗಾಂಧಿಯವರು
ಆಫ್ರಿಕಾದಲ್ಲೂ ಹೋರಾಟ ಪ್ರಾರಂಭ ಮಾಡಿ ಬಿಟ್ಟು ಭಾರತಕ್ಕೆ ಬರ್ತಾರೆ. ಈ ದೃಷ್ಟಿಯಲ್ಲಿ ಅವ್ರ ಹೊತ್ತಲಿದ್ದ ಚೈತನ್ಯವನ್ನು ಭಗವಂತಂದೇ ಚೈತನ್ಯ ಅಂತ ನಾವು ಇಟ್ಕೊಳ್ತೀವಿ. ಅದರಿಂದ ಆ ಸಮಸ್ಯೆಗೆ ಅವ್ರು ಬಂದ್ರು. ತುರ್ತು ಪರಿಸ್ಥಿತಿ ಬಂದಾಗ ಜಯಪ್ರಕಾಶ್ ನಾರಾಯಣ ಅವರು ಕೂಡ ಇದೇ ರೀತಿ ಬಂದು ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಮಾಡಿದ್ ನೋಡ್ತೀವಿ. ಹೀಗೆ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ಅದನ್ನ ಯಾರು ಸಮಸ್ಯೆಯನ್ನು ಮೀರೋದಕ್ಕೆ ಬರ್ತಾರೋ, ಎಲ್ಲೆಲ್ಲಿ ಅನ್ಯಾಯ ಬೆಳೆಯುತ್ತೋ ಅದರ ವಿರೋಧ ಹೋರಾಟಕ್ಕೆ ಯಾರ್ಯಾರು ಮೂಡಿ ಬರ್ತಾರೋ ಅವರೆಲ್ಲರೂ ಕೂಡ ಭಗವಂತ ಈ ಅಂಶದವರು ಅಂತ ನಾವು ತಿಳಿತೀವಿ. ಆದ್ರಿಂದ ಇಲ್ಲಿ ಬಹಳ ಸುಂದರವಾದಂತಹ ಎಕ್ಸ್ಪ್ಲನೇಷನ್ ಅಂತ. ಈ ಉದಾಹರಣೆಗೆ ISI ಭಯೋತ್ಪಾದಕರ ನಾವು ಭಯದಲ್ಲಿದ್ದೀವಿ. ಇದಕ್ಕೆ ಖಂಡಿತವಾಗಿಯೂ ಒಂದಿನ ಸೊಲ್ಯೂಷನ್ ಬರುತ್ತೆ ಅಂದ್ರೆ ಇದನ್ನ ಮೀರುವಂತವರೊಬ್ರು ಅಥವಾ ಇದನ್ನ ಹೋರಾಟ ಮಾಡುವಂತವ್ರು ಒಬ್ರು ಅಥವಾ ಇದನ್ನ ಬಗ್ಬಡಿಯುವಂತವ್ರು ಖಂಡಿತವಾಗಿಯೂ ಬರ್ತಾರೆ ಅನ್ನುವಂತ ಭರವಸೆ ಇಲ್ಲಿದೆ ನೋಡಿ. ಹಾಗಾಗಿ ನಾನು ಯಾವಾಗ ಅಗತ್ಯ ಇದೆಯೋ ನನ್ನ ಪರಮಾತ್ಮೆಯ ರೂಪದಲ್ಲೇ ಬಂದ್ಬಿಡ್ತೀನಿ ಅಂತ ಹೇಳಿದ ಕೃಷ್ಣ. 6ನೇ ಶ್ಲೋಕ ತುಂಬಾ ಚೆನ್ನಾಗಿರೋದು. ಮುಂದಕ್ಕೆ ಹೋಗೋಣ. 7 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂಡರ್ಲೈನ್ ಮಾಡ್ಕೊಳ್ಳಿ, ಬಹಳ ಸುಂದರವಾದ 7ನೇ ಶ್ಲೋಕ. ಇಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದ್ರೆ ಭಾರತದಲ್ಲಿ ಅಂತಲ್ಲ, ಭಾರತ ಅನ್ನೋದು ಅರ್ಜುನ್ ಹೆಸರು. ಅರ್ಜುನ ಯಾವಾಗ ಧರ್ಮಗ್ಲಾನಿ ಆಗತ್ತೋ, ಯಾವಾಗ ಧರ್ಮ ಹೊರಟೋಗುತ್ತೋ ಮತ್ ಪುನಃ ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ನಾನು ನನ್ನನ್ನ ಸೃಷ್ಟಿಸಿಕೊಳ್ತೀನಿ ಅಂತ ಹೇಳ್ತಾನೆ. ಜನಗಳ ಮಧ್ಯೆ ಬರ್ತಾನೆ, ಲೀಡರ್ ಆಗಿ ಬರ್ತಾನೆ. ಲೀಡರ್ ಆಗಿ ಬಂದು ಆ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ತಾತ್ಪರ್ಯವನ್ನು ಓದ್ತೀನಿ. ಅರ್ಜುನ, ಧರ್ಮದ ಹಾನಿ ಅಥವಾ ಅಧರ್ಮದ ಅಭಿವೃದ್ಧಿ ಆದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ. ಅಂದ್ರೆ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾಗುವಂತಹ ರೂಪದಲ್ಲಿ ನಾನೇ ಬರ್ತೇನೆ. ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟವಾಗುತ್ತೇನೆ. ಇದನ್ನೇ ನಾವು ನಮ್ಮ ಭಾಗವತದಲ್ಲಿ ಅವತಾರಗಳು ಅಂತ ಹೇಳ್ತೀವಿ. ಮತ್ಸ್ಯ, ವರಹ, ಕೂರ್ಮ, ವಾಮನ, ಅಲ್ಲಿ 24 ಅವತಾರಗಳ ಕಲ್ಪನೆ ಬರುತ್ತೆ. ಇದಕ್ಕಿಂತ ಮೀರಿ ನಾವು ಮಾತಾಡಿದ್ರೆ ಯಾವ ಸಮಸ್ಯೆಗೆ ಉತ್ತರ ಕಂಡು ಹಿಡಿಯೋರು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಇದೇ ಭಗವಂತನ ವರ್ಚಸ್ಸನ್ನು ಹೊತ್ಕೊಂಡು ಬಂದಿರೋರು. ಉದಾಹರಣೆಗೆ ಯಾವುದೋ ಕಾಯಿಲೆಗೆ ಔಷಧಿ ಕಂಡು ಹಿಡಿಯುವಂತ ಒಬ್ಬ ಮನುಷ್ಯನ ವಿಜ್ಞಾನಿಯಲ್ಲಿರೋದು ಕೂಡ ಇದೇ ಮಹತ್ ಚೈತನ್ಯ ಅಂತ ಅಂದ್ಬಿಟ್ಟು ಆ ರೀತಿ ನಾವು ಇದನ್ನ ನೋಡಿದ್ರೆ ಯಾವತ್ತು ಭಗವಂತ ಅವತ್ತೊಂದ್ ದಿವಸ ಇದ್ದ, ಈಗ ಹೋಗ್ಬಿಟ್ಟಿದ್ದಾನೆ, ನಮಗೆ ಭಗವಂತ ಇಲ್ಲ ಇನ್ನು ಅನ್ನುವಂತ ಪ್ರಶ್ನೆ ಅಲ್ಲ. ಈಗಲೂ ಅವ್ರು ವ್ಯಕ್ತ ಆಗ್ತಾ ಇದ್ದಾರೆ. ಯಾರ್ಯಾರಲ್ಲೂ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿ ವ್ಯಕ್ತ ಆಗ್ತಾ ಇದ್ದಾನೆ ಭಗವಂತ ಅನ್ನೋದನ್ನ ನಾವು ಗಮನಿಸಬಹುದು. ಬಹಳ ಸುಂದರವಾದಂತಹ ಶ್ಲೋಕ 6. ಮುಂದೆ 7, 8 ಹೋಗೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವದ್ಗೀತೆ ಎಲ್ಲ ಗೊತ್ತಿಲ್ಲದಿದ್ದವರಿಗೂ ಕೂಡ ಈ ಯದಾ ಯದಾ ಹಿ ಧರ್ಮಸ್ಯ ಅನ್ನೋದು ಮತ್ತೆ ಪರಿತ್ರಾಣಾಯ ಸಾಧೂನ ಅನ್ನೋದು ಅಥವಾ 7, 8ನೇ ಶ್ಲೋಕಗಳು ಸಾಮಾನ್ಯ ಎಲ್ಲ ಭಗವದ್ಗೀತೆಯನ್ನು ಕೋಟ್ ಹೇಳೋರ ಬಾಯಲ್ಲೂ ಕೂಡ ಇರುತ್ತೆ ಅನ್ನೋದು ಗಮನಿಸಿ. ಇಲ್ಲಿ ಏನ್ ಹೇಳಿದೆ ಅಂದ್ರೆ ಪರಿತ್ರಾಣಾಯ ಸಾಧೂನಾಂ, ಸತ್ಪುರುಷರ ರಕ್ಷಣೆಗಾಗಿ, ವಿನಾಶಾಯ ಚ ದುಷ್ಕೃತಾಂ, ದುಷ್ಕೃತ್ಯದ ವಿನಾಶಕ್ಕಾಗಿ, ಅಥವಾ ಇನ್ನು ಮುಖ್ಯ ಹೇಳೋದಾದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಅಂದ್ರೆ ನ್ಯಾಯಯುತವಾದಂತಹ ಸ್ಥಿತಿಯನ್ನ ಸಂಸ್ಥಾಪನೆ ಮಾಡುವ ಸಲುವಾಗಿ ಸಂಭವಾಮಿ ಯುಗೇ ಯುಗೇ. ನಾನು ಆಗ ಈಗ ಅಂತ ಅಲ್ಲಪ್ಪ ಅರ್ಜುನ, ಯಾವಾಗ್ಲೂ ಮೂಡಿ ಬರ್ತೀನಿ ಅಂತ. ಸಂಭವಾಮಿ ಅಂದ್ರೆ ಜನ್ಮ ತಳೆದು ಬರ್ತೀನಿ, ಯುಗೇ ಯುಗೇ ಅಂದ್ರೆ ಯಾವಾಗ ಬೇಕೋ ಅವಾಗ ಅಂತ. ಎಲ್ಲ ರಂಗದಲ್ಲೂ ಕೂಡ ನಾವಿದ್ದು ನೋಡ್ಬೋದು. ಆಯಾ ರಂಗದಲ್ಲಿ ಮಾಡಿದಂತಹ ಮೇಧಾವಿ ಪ್ರಯತ್ನಗಳೇನಿದಾವೆ ಅಥವಾ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಬೇಕಾಗುವಂತ ಎತ್ತರದ ಕೆಲಸವನ್ನು ನೋಡಿದಾವೆ. ಅದೆಲ್ಲರೂ ಕೂಡ ಭಗವಂತನ ಅಂಶ ಇದೆ ಅನ್ನುವಂತಹ ಎತ್ತರದ ದೃಷ್ಟಿಯಲ್ಲಿ ನಾವಿದನ್ನ ನೋಡ್ಬೇಕಾಗತ್ತೆ. ಬಹಳ ಸುಂದರವಾದಂತಹ ಶ್ಲೋಕಗಳು 2 ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ. 9 ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಆ ವಿಚಾರ ಸ್ವಲ್ಪ ಬದಲು ಮಾಡಿದ ಕೃಷ್ಣ. ಅರ್ಜುನ, ನನ್ನ ಜನ್ಮ ಮತ್ತು ಕರ್ಮಗಳು ಅರ್ಥಾತ್ ದಿವ್ಯ ಮತ್ತು ನಿರ್ಮಲ ಅಲೌಕಿಕವಾದಂತಹ ವ್ಯಕ್ತಿತ್ವ ಇರೋನು ಕೃಷ್ಣ. ಈ ಪ್ರಕಾರವಾಗಿ ಯಾವ ಮನುಷ್ಯರು ತತ್ವದಿಂದ ತಿಳಿಯುತ್ತಾನೋ ಅಂದ್ರೆ ಭಗವಂತ ಕಷ್ಟದಲ್ಲಿ ಒದಗಿ ಬರ್ತಾನೆ ಅನ್ನುವಂತ ಭರವಸೆಯಿಂದ ಇರ್ತಾನೋ, ಅದನ್ನು ತತ್ವದಿಂದ ತಿಳಿತಾನೋ, ಅವನು ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಜನ್ಮ ಪಡೆಯುವುದಿಲ್ಲ, ನನ್ನನ್ನೇ ಪಡೆಯುತ್ತೇನೆ ಅಂದ್ರೆ ಇಷ್ಟು ಭಗವಂತ ಎಲ್ಲಾ ಕಡೆಗೂ ಇದಾನೆ, ನನಗೆ ದರ್ಶನ ಕೊಟ್ಟೇ ಕೊಡ್ತಾನೆ ಅನ್ನುವಂತ ಬಲವಾದ ನಿಲುವಿನವರು ಯಾರಿರ್ತಾರೋ
ಅವರಿಗೆ ಭಗವಂತ ಇಲ್ಲಾಗೋದಿಲ್ಲ ಅಂತ ನಾನು ನಿನ್ನೆ ಒಂದ್ಸಾರಿ ಹೇಳಿದ್ದೆ. ನಮ್ಗೆಲ್ಲೋ ಒಂದ್ ಕಡೆ ಭಗವಂತ ನಾವು ಹೇಳಿದ್ ಕೇಳ್ಬೇಕಾದ್ರೆ ನಾವೇನೋ ಒಂದು ಮಾಡ್ಬೇಕೇನೋ ಅವನಿಗೆ ಅಂತ ಅಲ್ಲ. ನನ್ನ ದೃಷ್ಟಿನಲ್ಲಿ ನೀವೇನೂ ಮಾಡೋದು ಬೇಡ, ಭಗವಂತನ ನೆನೆಯುವಂತ ಒಂದು ಕೆಲಸ ಮಾಡಿದ್ರೆ ಅವನು ಎಲ್ಲ ಕಡೆಯಲ್ಲಿರೋನು ನಿಮ್ಮನ್ನು ಕೂಡ ನಿಮ್ಮ ಹತ್ರನೂ ಇದ್ದಾನೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ನಮ್ ದೋಷ ಏನು ಅಂತಂದ್ರೆ ನಮಗ್ ಬಂದಿದ್ದೆಲ್ಲ ನಮಗೆ ತೆಗಿಬೇಕು ಅಂತ ಹೇಳುವಂತದ್ದು ನಮ್ ದೋಷ. ಇದನ್ನ ನಾವು ಶಾಸ್ತ್ರದಲ್ಲಿ ನೋಡಿದ್ರೆ ಈ ರೀತಿ ಇರ್ಲಿಲ್ಲ ಅಂತ ಉದಾಹರಣೆ ಕೊಟ್ಟಿದ್ದೆ ನಾನು. ಹಾಗಾಗಿ ದಶರಥನ ಉದಾಹರಣೆ ಕೊಟ್ಟಿದ್ದೆ ನಾನು. ಹಾಗೆ ಇನ್ನು ಸುಮಾರು ಉದಾಹರಣೆಗಳು ಸಿಕ್ತವೆ ಇದ್ರ ಬಗ್ಗೆ. ಬಂದಿದ್ದನ್ನ ಸ್ವೀಕಾರ ಮಾಡುವಂತ ಎತ್ತರಕ್ಕೆ ನಾವು ಹೋಗದಿದ್ರೆ ನಮ್ಗೆ ಏನು ಇರಬಾರ್ದು ಅನ್ನುವಂತ ಸ್ಥಿತಿನ ಕೇಳ್ಬಿಡ್ತೀವಿ ನಾವು. ಹಾಗಲ್ಲ, ಅದು ನೋಡುವ ಚೈತನ್ಯವನ್ನ ಅದನ್ನ ಎದುರಿಸುವಂತ ಶಕ್ತಿಯನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಪರೀಕ್ಷಿತ್ ರಾಜಂದು ಹೀಗೆ ಆಯ್ತು. ಪರೀಕ್ಷಿತ್ ಮಹಾರಾಜ ಅಂದ್ರೆ ಅರ್ಜುನನ ಮೊಮ್ಮಗ, ಅವನು ಅಭಿಮನ್ಯುವನ ಮಗ. ಅವನ ಬ್ರಹ್ಮಾಸ್ತ್ರದಿಂದ ಕೃಷ್ಣ ರಕ್ಷಿರ್ತಾನೆ. ಅವನು ರಾಜ ಆಗ್ತಾನೆ ಆಮೇಲೆ ಆ ವಂಶಕ್ಕೆ ಅಂತಂದ್ಬಿಟ್ಟು. ಎಂದೋ ಒಂದ್ ದಿವಸ ಒಬ್ಬ ಋಷಿ ಹತ್ರ ನೀರ್ ಕೇಳಿದಾಗ ಋಷಿ ತಪಸ್ನಲ್ಲಿ ಕಣ್ಮುಚ್ಕೋತಿರ್ತಾನೆ, ಅದರಿಂದ ನೀರ್ ಕೊಡೋದಿಲ್ಲ. ಅವನ ಒಂದು ಹಾವನ್ನು ಎಸ್ದ್ಬಿಡ್ತಾನೆ ಶಿಟ್ಕೊಂಡು. ಆಮೇಲೆ ಮನೆಗೆ ಹೋಗ್ತಾನ ಅವನು. ಆಮೇಲೆ ಅವನ ಮಗ ಬಂದು ನೋಡಿದ್ರೆ ಸತ್ತ ಹಾವನ್ನ ಎಸ್ಬಿಟ್ಟಿದ ನಮ್ಮ ಅಪ್ಪನ ಮೇಲೆ ಅಂತ ಒಂದು ಸಿಟ್ಟು ಬಂದು ಅವನ್ ಶಾಪ ಕೊಡ್ತಾನೆ. ಏನ್ ಶಾಪ ಅಂದ್ರೆ, ಹಾವು ಕಚ್ಚೆ ನಿನಗೂ ಕೂಡ ಸಾವಾಗ್ಲಿ ಅಂತ. ಈಗ ಆಮೇಲೆ ನಾವು ನೋಡೋದು ಚಂದ ಏನಿದ್ರೊಳಗೆ ಅಂದ್ರೆ, ಪರೀಕ್ಷಿತ್ ರಾಜನು ಸಹ ಆ ಹಾವು ಕಚ್ಚಿ ಸಾವಾಗೋದನ್ನ ವಿರೋಧಿಸೋದಿಲ್ಲ. ಅದು ನಾನ್ ಮಾಡಿದ್ದಕ್ಕೆ ಬಂದಿದ್ದ ಕರ್ಮ ಅಂತ ಇಟ್ಕೊಂಡು ಆ 7 ದಿವಸಗಳ ಅವಧಿಯಲ್ಲಿ ಸಂಪೂರ್ಣ ಭಾಗವತವನ್ನ ಒಂದ್ಸಾರಿ ಕೇಳ್ಬಿಟ್ಟು ಆಮೇಲೆ ತನ್ನನ್ನ ಹಾವಿನ ಕಚ್ಚುವಿಕೆಗೆ, ಯಾಕೆಂದ್ರೆ ಅದು ತಂದೆ ಕರ್ಮದ್ದು ಪ್ರತಿಫಲ ಆಗಿದ್ರಿಂದ ಅದನ್ನು ವಿರೋಧಿಸೋದಕ್ಕಿರ್ಲಿಲ್ಲ, ಒಪ್ಪಿಸ್ಕೊಳ್ತಾನೆ ಅಂತ ನೋಡ್ತೀವಿ. ಈ ರೀತಿ ಯಾರ ಜನ್ಮವನ್ನು ನೋಡ್ಬಲ್ರು, ಜೀವನವನ್ನು ನೋಡ್ಬಲ್ರು, ಅವ್ರಿಗೆ ಎತ್ತರವಾದಂತಹ ಜೀವನ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಆನಂದ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವಮಾಗತಾ. ಹಿಂದೆಯೂ ಆಸಕ್ತಿ, ಭಯ, ಕ್ರೋಧ ಸರ್ವತಾ ನಾಶವಾದವರು ಅನನ್ಯ ಪ್ರೇಮಪೂರ್ವಕ ನನ್ನಲ್ಲಿ, ಅಂದ್ರೆ ಹಿಂದೆ ಚೆನ್ನಾಗಿದ್ದ ನನ್ನಲ್ಲಿ ಸ್ಥಿರವಾದ ನನ್ನ ಆಶ್ರಿತರಾದ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಪಡೆದಿದ್ದಾರೆ. ಇದಕ್ಕೆ ಪುಣ್ಯ ಮಾಡಿದವರು ಅಂತಲ್ಲ, ಪಾಪ ಮಾಡಿದವರು ಸಹ, ಭಯದಲ್ಲಿದ್ದವರು ಸಹ ನನ್ನನ್ನು ಪಡಿತಾರೆ ಅನ್ನುವಂತಹ ಮಾತನ್ನ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಯಾರು ಭಗವಂತನ ಹೀಗೆ ಅರ್ಥ ಮಾಡ್ಕೊಳ್ತಾರೆ, ಖಂಡಿತ ಬರ್ತಾನೆ ಇವನು ನನ್ನ ಕಷ್ಟಕ್ಕೆ ಅಂತ ಯಾರು ಬಲವಾದ ನಂಬಿಕೆ ಸಾಧ್ಯ ಇದೆ, ಅವರನ್ನ ರಕ್ಷಿಸ್ತೀನಿ ಅಂತ ಏನ್ ಭರವಸೆ ಕೊಟ್ಟಿದ್ದಾನೆ, ಆ ಭರವಸೆ ನಡೆಯುತ್ತೆ ಅನ್ನುವಂತ ಮಾತನ್ನ ಇನ್ನೊಂದ್ಸಾರಿ ಹೇಳ್ತಾ ಇದ್ದಾನೆ ಕೃಷ್ಣ. 11ಕ್ಕೆ ಹೋಗೋಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಭಕ್ತರು ನನ್ನನ್ನು ಹೇಗೆ ಪೂಜಿಸುತ್ತಾರೋ ನಾನೂ ಕೂಡ ಹಾಗೆ ಅವರನ್ನು ಭಜಿಸುತ್ತೇನೆ. ನೋಡಿ, ಬಹಳ ಸುಂದರವಾಯ್ತು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ. ನೀವು ಹೇಗೆ ಪ್ರೀತಿ ಮಾಡ್ತೀರೋ ಅದೇ ರೀತಿ ಪ್ರೀತಿ ಭಗವಂತನಿಂದಲೂ ಬರುತ್ತೆ ಅಂತ. ಭಕ್ತರು ನನ್ನನ್ನು ಹೇಗೆ ಭಜಿಸುತ್ತಾರೋ ನಾನೂ ಕೂಡ ಹಾಗೆ ಅವರನ್ನು ಭಜಿಸುತ್ತೇನೆ. ನನಗೂ ಅವರದೇ ಚಿಂತೆ. ಭಕ್ತ ಯಾರಿಗೆ ಭಗವಂತನ ಚಿಂತೆ ಇರುತ್ತೆ, ಭಗವಂತನಿಗೂ ತನ್ನ ಭಕ್ತನ ತೊಂದರೆಯಲ್ಲಿದ್ದಾನೆ ಎನ್ನುವಂತ ಚಿಂತೆ ಖಂಡಿತವಾಗಿಯೂ ಇರುತ್ತೆ ಅನ್ನುವಂತ ಭರವಸೆ ಇದು. ಏಕೆಂದರೆ ಮನುಷ್ಯರೆಲ್ಲರೂ ಕೂಡ ಎಲ್ಲ ವಿಧದಿಂದ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ. ಜನ ನನ್ನ ಮಾರ್ಗನ ಅನುಸರಿಸ್ತಾದ್ರಿಂದ ನಾನು ಅವರನ್ನ ಸದಾಕಾಲ ನೋಡ್ಕೊಳ್ಳುವಂಥವನು ಅಂತ. ಯಾಕೆಂದ್ರೆ ಹೇಳಿದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಭಾರತದಲ್ಲಿ ನನ್ನ ಯಾವಾಗಲೂ ಉದ್ಧರಿಸ್ತೀನಿ ಅಂತ. ಹಾಗಾದ್ರೆ ಇದು ಒಂದ್ಸರಿ ಆಗೋದೇನಾ, ನಮ್ಮ ಕಾಲದಲ್ಲಿ ಭಗವಂತ ಬರೋದಿಲ್ವೇನಾ ಅಂತ ಹೇಳುವಂಥದ್ದು ಏನಿಲ್ಲ. ನಿಮಗೂ ಕೂಡ ಪ್ರತಿ ಹಂತದಲ್ಲಿ ಭಗವಂತನಿಂದ ಆಗುವಂತಹ ಉಪಕಾರವನ್ನ ನೋಡುವ ಕಣ್ಣಿದ್ರೆ ನೋಡ್ಬೋದು ಅಂತ ನಾ ಹೇಳುವಂಥದ್ದು. ಎಷ್ಟೋ ಸಾರಿ ನಿಮ್ಗಾಗುವಂತಹ ಪವಾಡ ಸದೃಶವಾದಂತಹ ಒಂದು ಸ್ಥಿತಿಗೆ ಭಗವಂತನ ಕಾರಣವನ್ನ ನೆನೆದು ರೋಮಾಂಚಕಗೊಳ್ಬೇಕಾದಂತಹ ಅನುಭವ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಅದನ್ನು ನೋಡೋ ಕಣ್ಬೇಕಷ್ಟೇ. ಮುಂದಕ್ಕೆ ಹೋಗೋಣ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಅಂತ ಹೇಳ್ದ. ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು
ದೇವತೆಗಳನ್ನು ಪೂಜಿಸ್ತಾರೆ. ಇದು ಹಿಂದೂನು ಹೇಳಿದೆವು. ಈ ಫಲ ಬೇಕು, ಈ ಹೋಮ ಮಾಡು, ಆಯಸ್ ಬೇಕು, ಈ ಹೋಮ ಮಾಡು, ಇಂಥದ್ ಬೇಕು, ಇಂಥದ್ ಮಾಡು ಅಂತ ಮಾಡ್ತಾರೆ ಅಂತ ಕೃಷ್ಣನೇ ಇದ್ರ ಮೇಲೆ ಏನ್ ಟೀಕೆ ಮಾಡಿದ್ದ ಅಂತ 2ನೇ ಶ್ಲೋಕ 2ನೇ ಅಧ್ಯಾಯದ 42, 43, 44 ಅಥವಾ ಇನ್ನೊಂದು 3-4 ಶ್ಲೋಕಗಳಲ್ಲಿ ಇದ್ದಂತ ವಿಚಾರವನ್ನ ನಿಮ್ ಗಮನಕ್ಕೆ ತಂದಿದ್ದೆ ನಾನು. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾನೆ. ಏಕೆಂದರೆ ಅವರಿಗೆ ಕರ್ಮದಿಂದ ಉಂಟಾಗುವ ಸಿದ್ಧಿ ಬೇಗನೆ ಸಿಗುತ್ತದೆ. ಏಕೆಂದ್ರೆ ಆ ಸಣ್ಣ ಸಣ್ಣ ಸಿದ್ಧಿಗಳು ಬರುತ್ತವೆ, ಅವು ಪರಮಾತ್ಮನ್ನೇನು ಕೊಡೋದಿಲ್ಲ. ಅದು ಪ್ರಯೋಜನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಕೂಡ ಸಿದ್ಧಿ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಆದ್ರೂ ಬರುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾನೆ ಕೃಷ್ಣ 12ನೇ ಶ್ಲೋಕದಲ್ಲಿ. 13ಕ್ಕೆ ಹೋಗೋಣ. ಚಾತುರ್ವರ್ಣಂ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಬಹಳ ಸುಂದರವಾದಂತ ಒಂದು ಮಾತು ಹೇಳ್ದ. ಇದ್ರ ಬಗ್ಗೆನೆ ಅನೇಕ ಜನರು ವಿವಾದವನ್ನು ಕೂಡ ಹೇಳ್ತಾರೆ. ಚಾತುರ್ವರ್ಣವು ನನ್ನಿಂದ ಸೃಷ್ಟವಾಗಿದೆ ಅಂತ. ಚಾತುರ್ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಾವು ಇದನ್ನ ಜಾತಿಯಾಗಿ ನೋಡೋದು ಮೊದಲನೇದಾಗಿ ತಪ್ಪು. ಪ್ರತಿ ಸಮಾಜದಲ್ಲಿ, ಅದು ಭಾರತೀಯ ಸಂಸ್ಕೃತಿಯನ್ನ ನೆನೆದೇ ಇರುವಂತಹ ಸಮಾಜದಲ್ಲೂ ಕೂಡ ಒಂದು ಬುದ್ಧಿಜೀವಿ ವರ್ಗ ಇದೆ, ಒಂದು ಕ್ಷತ್ರಿಯ ವರ್ಗ ಇದೆ, ಒಂದು ವೈಶ್ಯ ವರ್ಗ, ವ್ಯಾಪಾರ ವ್ಯವಹಾರಗಳ ವರ್ಗ ಇದೆ, ಒಂದು ಕಾರ್ಮಿಕ ವರ್ಗ ಇದೆ. ಇಲ್ಲಿ ಹೇಳ್ತಾ ಇರೋದನ್ನ ಎಷ್ಟು ಸುಂದರವಾಗಿದೆ ಅಂದ್ರೆ ಈ ವರ್ಗಗಳು ನನ್ನಿಂದಲೇ ಗುಣಕರ್ಮದ ಆಧಾರದ ಮೇಲೆ ಸೃಷ್ಟಿಯಾಗಿದೆ ಅಂತ. ಅಂದ್ರೆ ಬುದ್ಧಿಜೀವಿ ಆಗ್ಬೇಕಾದವನಲ್ಲಿರ್ಬೇಕಾದಂತ ಗುಣಕರ್ಮಗಳೇ ಬೇರೆ, ಕ್ಷಾತ್ರನಾಗಬೇಕಾದಂತ ಇರಬೇಕಾದಂತ ವರ್ಚಸ್ಸೇ ಬೇರೆ, ವೈಶ್ಯನಾಗಬೇಕಾದವನಿಗೆ ಇರ್ಬೇಕಾದ್ದು ಬೇರೆ, ಮತ್ತು ಕಾರ್ಮಿಕನಾಗಬೇಕಾದವನಿಗೆ ಇರ್ಬೇಕಾಗಿದ್ದು ಬೇರೆ. ಆ 4 ಕೂಡ ನನ್ನಿಂದಲೇ ಉಂಟಾಗಿದೆ ಅಂತ. ಇದನ್ನ ನಾವು ಜಾತಿಗೆ ಹೋಲಿಸ್ಕೊಂಡು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾತಾಡೋದು, ಇದು ಭಗವದ್ಗೀತೆಯನ್ನ ನಾವು ಅಪಾರ್ಥ ಮಾಡೋದು ಅಂತ ನಾನು ಭಾವಿಸ್ತೀವಿ. ಅಂದ್ರೆ ಈ ಎಲ್ಲ ಸಮಾಜದಲ್ಲೂ ಕೂಡ 4 ವರ್ಗಗಳಿದಾವೆ. ಆ 4 ವರ್ಗಗಳು ನನ್ನಿಂದ ರಚಿತವಾಗಿದೆ. ಇತ್ತೀಚೆಗೆ ಇದರೊಳಗೆ ವಿಜ್ಞಾನದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಇಟ್ಕೊಳ್ಳಿ. ನಿಜವಾಗೂ ನಿಮ್ಗೊಬ್ಬ ಮಾಡ್ತಾ ಇರುವಂತ ಕೆಲಸ ಬ್ರಾಹ್ಮಣನ ಕೆಲಸವೋ ಕ್ಷತ್ರಿಯನ ಕೆಲಸವೋ ಅಂತ ಗೊತ್ತಾಗದೆ ಹೋಗ್ಬಿಡ್ಬೋದು. ಯಾಕೆಂದ್ರೆ ನಮ್ಮ ವಿಜ್ಞಾನಗಳು ಹಾಗ್ಬಿಟ್ಟಿದೆ. ಮೊದಲು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತಿದ್ರೆ ಇವುಗಳ ಮಿಶ್ರ ಆಗಿ ಕೆಮಿಕಲ್ ಫಿಸಿಕ್ಸ್, ಫಿಸಿಕಲ್ ಬಯಾಲಜಿ ಏನೇನೋ ಹೇಗೆ ಬಂದಿದಾವೋ ಹಾಗೆ ಇಲ್ಲಿಯೂ ಕೂಡ ಅನೇಕ ರೀತಿಯ ಕರ್ಮಗಳು ಬಂದಿದ್ದಾವೆ, ಸಮಾಜದಲ್ಲಿ ಬೆಳೆದಿದ್ದಾವೆ ಅಂತ ಅನ್ನೋದನ್ನ ಇಟ್ಕೊಂಡ್ರು ಕೂಡ ಮೂಲ ಕರ್ಮಗಳ ಸಂಖ್ಯೆ ಯಾವತ್ತೂ ಎಲ್ಲ ಸಮಾಜದಲ್ಲಿಯೂ ಕೂಡ ಈ 4 ಅಂತ ನಾವು ಇಟ್ಕೊಳ್ಬಹುದು. ಅದನ್ನ ನಾನೇ ಅವರವರ ಶಕ್ತಿಯ ಗುಣಕರ್ಮಗಳ ಆಧಾರದ ಮೇಲೆ ಸೃಷ್ಟಿಸಿ ಮಾಡಿದ್ದೀನಿ ಅಂತಂದ್ರೆ, ನಾನು ಮುಂದೆ ಹೇಳ್ತೀನಿ. ಇದು 14ನೇ ಅಧ್ಯಾಯದಲ್ಲಿ ಗುಣ ಅದು ವಿಚಾರನೆ ಬರುತ್ತೆ. ಸತ್ವ, ರಜಸ್ಸು, ತಮಸ್ಸು ಯಾವ ಪ್ರಪೋರ್ಷನ್ ಅಲ್ಲಿ ಇದೆ ನಮ್ಮಲ್ಲಿ ಅನ್ನೋದ್ರ ಮೇಲೆ ನಾವು ಯಾವ ಕೆಲಸಕ್ಕೆ ಯೋಗ್ಯವಾಗಿದ್ದೀವಿ ಅನ್ನೋದು ತೀರ್ಮಾನ ಆಗುತ್ತೆ. ಆ ಆಧಾರದ ಮೇಲೆ ನಾನು ಈ 4 ವರ್ಗವನ್ನ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳುವಂಥದ್ದು ತುಂಬಾ ಸುಂದರವಾದಂತಹ ಶ್ಲೋಕ. ಆದ್ದರಿಂದ ಇನ್ನೊಂದ್ಸಾರಿ ಓದ್ತೀನಿ. ಇದರ ಮಿಸ್ಇಂಟರ್ಪ್ರಿಟೇಷನ್ ಮೊದಲು ನೀವು ಕೇಳಿದವರು ಸಮಾಜದಲ್ಲಿ ತೆಗೆಯುವಂತ ಪ್ರಯತ್ನ ಮಾಡಿ. ಚಾತುರ್ವರ್ಣ್ಯಂ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. 14ನೇ ಶ್ಲೋಕಕ್ಕೆ ಹೋಗೋಣ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ವಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಕರ್ಮಗಳ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ, ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ನೋಡಿ, ಕೃಷ್ಣ ಹೇಳ್ತಾ ಇರೋದು ನಾನೆಲ್ಲ ಕೆಲಸವನ್ನು ಮಾಡ್ತೀನಿ, ಆದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಅಂತ. ಭಾಗವತದಲ್ಲಿ ನೋಡುವಂತ ಕೃಷ್ಣನ ಜೀವನದಲ್ಲೂ ಕೂಡ ಇದೇ ಇದೆ. ಅವನು ಎಲ್ಲಿರ್ತಾನೋ ಅಲ್ಲಿ 100ಕ್ಕೆ 100 ಇರ್ತಾನೆ, ಎಲ್ಲಿ ಬಿಟ್ಟು ಹೋಗಿರ್ತಾನೋ ಅದ್ರ ಬಗ್ಗೆ ಮತ್ತೆ ಚಿಂತೆ ಮಾಡ್ತಾ ಇರೋದಿಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ ನಾವು. ಕರ್ಮ ಫಲಗಳಲ್ಲಿ ನನಗೆ ಸ್ಪೃಹೆ ಇಲ್ಲ, ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಹೀಗೆ ನನ್ನನ್ನು ತತ್ವತಃ ತಿಳಿದುಕೊಳ್ಳುವನು ಸಹ ಕರ್ಮದಿಂದ ಬಂಧಿತನಾಗೋದಿಲ್ಲ ಅಂತಂದ್ರೆ, ಇಲ್ಲಿ ಆ ತಿಳುವಳಿಕೆ, ಭಗವಂತ ಏನ್ ತಿಳುವಳಿಕೆಯನ್ನು ಇಟ್ಕೊಂಡಿದ್ದೀನಿ ಕರ್ಮದ ಬಗ್ಗೆ ಅಂತ ಹೇಳ್ತಾನೋ ಆ ತಿಳುವಳಿಕೆಯನ್ನ ಯಾರು ಇಟ್ಕೊಳ್ಬಾರ್ದು ಅವರು ಕರ್ಮದಿಂದ ಬಂಧಿತರಾಗೋದಿಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾನೆ. ಮುಂದಕ್ಕೆ ಹೋಗೋಣ. 15ನೇ ಶ್ಲೋಕ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಏನ್ ಇನ್ಸ್ಟ್ರಕ್ಷನ್ ಅಂದ್ರೆ, ಹಿಂದೆ ಮುಮುಕ್ಷುಗಳು ಕೂಡ ಹೀಗೆ ತಿಳಿದೇ ಕರ್ಮಗಳನ್ನು ಮಾಡಿದವರು. ಹಿಂದೆ ಋಷಿ ಮುನಿಗಳು ಇದೇ ರೀತಿ ತಿಳ್ಕೊಂಡು ಕರ್ಮ ಮಾಡಿದವರು. ಆದ್ರಿಂದ ನೀನು ಕೂಡ ಹಾಗೆ ಕರ್ಮವನ್ನು ಮಾಡುತ್ತಾವ. ಅಂತಹ ಕರ್ಮಗಳನ್ನು ಮಾಡಿದರೆ ನಿನಗೆ ಕರ್ಮ ಬಂಧನ ಇರೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾನೆ. ಮುಂದಕ್ಕೆ ಹೋಗೋಣ. 16. ಕಿಂ ಕರ್ಮ ಕಿಮ ಕರ್ಮೇತಿ ಅವಯೋಪ್ಯತ್ರ ಮೋಹಿತಾ
ತತ್ತೇ ಕರ್ಮಂ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಬಹಳ ಸುಂದರವಾದಂಥದ್ದು ಇದು. ಇದು ಅನೇಕ ಸಾರಿ ಧರ್ಮ ಸಂಕಟ ಅನ್ನುವಂಥದ್ದು ಒಂದು ಇದೆ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಸ್ಥಿತಿ ಇರುವಂತಹ ಸಂದರ್ಭಗಳಿದ್ದಾವೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಉದಾಹರಣೆ ಕೊಡೋದು, ನೀವೆಲ್ಲ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆಗ ಒಂದು ಹಾವು ಕಪ್ಪೆಯನ್ನು ಹಿಡಿದು ಬಿಟ್ಟಿದೆ. ಕಪ್ಪೆ ಕೂಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನೀವಿದ್ದೀರಿ. ಈಗ ಆ ಕಪ್ಪೆಯನ್ನು ಬಿಡಿಸಿದ್ರಿ ಅಂತ ಇಟ್ಕೊಳ್ಳಿ. ಆವಾಗ ಹಾವಿನ ಸಹಜವಾದ ಆಹಾರವನ್ನು ತಿನ್ನೋದ್ರಿಂದ ನೀವು ಅದನ್ನ ತಡಿಲಿಲ್ಲ ಅಂತ ಇಟ್ಕೊಳ್ಳಿ. ಅಸಹಾಯಕವಾಗಿ ಕೂಗ್ತಿದ್ದಂತಹ ಕಪ್ಪೆನೂ ಕೂಡ ನೀವು ರಕ್ಷಿಸಲಿಲ್ಲ ಅಂತ. ಅಂದ್ರೆ ಇಂತಹ ಸಂದರ್ಭಗಳು ಧರ್ಮ ಸಂಕಟ ಅಂತ. ಏನ್ ಮಾಡ್ಬೋದು ಅಂತ ಗೊತ್ತಾಗದೇ ಇರೋದು. ಇಲ್ಲಿ ಹೇಳ್ತಾ ಇರೋದು ಯಾವುದು ಕರ್ಮ ಯಾವುದು ಅಕರ್ಮ ಇದರ ನಿರ್ಣಯ ಮಾಡೋದ್ರಲ್ಲಿ ಬುದ್ಧಿವಂತ ಪುರುಷರು ಕೂಡ ಮೋಹಿತರಾಗುತ್ತಾರೆ. ಇದು ನಿಜವಾಗೂ ಕಷ್ಟ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳುವಂತ. ಆದ್ದರಿಂದ ಕರ್ಮ ತತ್ವವನ್ನು ನಾನು ನಿನ್ಗೆ ಚೆನ್ನಾಗಿ ತಿಳಿಸುವೆನು. ಆದ್ರಿಂದ ನಿನಗೆ ಅದ್ರ ವಿಚಾರ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಾನೆ. ಅದನ್ನು ತಿಳಿದ ನೀನು ಅಶುಭದಿಂದ ಅಂದ್ರೆ ಕರ್ಮಬಂಧದಿಂದ ಮುಕ್ತನಾಗುತ್ತೀಯ. ಅದನ್ನು ತಿಳ್ಕೊಂಡು ಕರ್ಮಬಂಧದಿಂದ ಬಿಡುಗಡೆ ಆಗತ್ತೆ ನಿನಗೆ ಅನ್ನುವಂತ ತುಂಬಾ ಸುಂದರವಾದಂತ ಮಾತನ್ನ ಕೃಷ್ಣ ಅರ್ಜುನನಿಗೆ ಅರ್ಜುನ ಮುಖಾಂತರ ಕೇಳ್ತಾ ಕೂತಿರುವಂತಹ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದ ಸ್ವರೂಪವನ್ನು ಕೂಡ ತಿಳಿಯಬೇಕು ಮತ್ತು ಅಕರ್ಮ ಸ್ವರೂಪವನ್ನು ತಿಳಿಬೇಕು. ಯಾವ್ದು ಮಾಡಬಾರ್ದಿದ್ದು ಅಂತ ಅಕರ್ಮ ಅದನ್ನು ತಿಳಿಬೇಕು. ಹಾಗೂ ವಿಕರ್ಮದ ಸ್ವರೂಪವನ್ನು ತಿಳಿಯಬೇಕು. ಏಕೆಂದ್ರೆ ಕರ್ಮದ ಗತಿಯು ಗಹನವಾಗಿದೆ ಅಂತ. ಅಂದ್ರೆ ಯಾವ ಕರ್ಮ ಮಾಡಬೇಕಾಗಿದ್ದನ್ನು ಮಾಡದೇ ಇರೋದು ಅಥವಾ ಮಾಡಬಾರ್ದಿದ್ದನ್ನು ಮಾಡೋದು, ಈ ಎಲ್ಲದನ್ನು ಕೂಡ ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಶುಭ ಇದೆ. ಅದಕ್ಕೋಸ್ಕರ ನಿನ್ಗೆ ಹೇಳ್ತೀನಿ ಎನ್ನುವಂತ ವಿವರಣೆಯನ್ನು ಕೊಡ್ತಾನೆ. 18ಕ್ಕೆ ಹೋಗೋಣ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸ್ವಯುಕ್ತ ಕೃಷ್ಣ ಕರ್ಮಕೃತು. ಕರ್ಮದಲ್ಲಿ ಅಕರ್ಮವನ್ನು ನೋಡುವನು. ಇದು ನೋಡಿ ಬಹಳ ಸುಂದರವಾದ ಮಾತು. ಕರ್ಮವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಅದರ ಶುಭ ಅಥವಾ ಅಶುಭ ಎಲ್ಲ ಫಲಗಳನ್ನು ಬಿಟ್ಟು ಬಿಡೋವನು ಕರ್ಮದಲ್ಲಿ ಅಕರ್ಮವನ್ನು ನೋಡುವನು ಅಂತ. ಹಾಗೆ ಅಕರ್ಮದಲ್ಲಿ ಕರ್ಮವನ್ನು ನೋಡುವನು. ಎಲ್ಲ ಮಾಡದಿದ್ದನ್ನು ತಾನು ಮಾಡುವ ರೀತಿಯಲ್ಲಿ ಇರುವಂಥದ್ದು ಅಂಥವನು ಮನುಷ್ಯರಲ್ಲಿ ಬುದ್ಧಿವಂತ. ಈ ರೀತಿ ಯಾರು ಕರ್ಮವನ್ನು ಮಾಡ್ತಾರೋ ಎಲ್ಲದನ್ನೂ ಮಾಡ್ತಾನೆ, ಯಾವುದನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ ಅಥವಾ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡ್ತಾನೆ. ಅಂಥವನು ಬುದ್ಧಿವಂತ, ಯೋಗಿ ಮತ್ತು ಕರ್ಮಗಳನ್ನು ಮಾಡುವವನಾಗಿದ್ದಾನೆ. ಅವನು ಕರ್ಮ ಮಾಡೋವನು, ಅವನು ಬಹಳ ದೊಡ್ಡ ಯೋಗಿ ಅನ್ನುವಂಥ ಮಾತನ್ನ ಕೃಷ್ಣ ಹೇಳ್ತಾನೆ. ಅಕರ್ಮದಲ್ಲಿ ಕರ್ಮವನ್ನು ನೋಡು, ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂತ. ನೀನು ಕರ್ಮ ಮಾಡ್ತಾ ಇರಬೇಕು, ಅದಕ್ಕೆ ಅಂಟ್ಕೊಳ್ಬಾರ್ದು, ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಕರ್ಮ ಮಾಡದೇ ಇರೋದು ನಮಗೆ ಹಿಂದೆ 2ನೇ ಅಧ್ಯಾಯದಲ್ಲಿ ನೋಡಿದ್ದು ನಾವು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಮಾತೆ ಸಂಗೋಸ್ತ ಕರ್ಮಣಿ ಅಂತ ಹೇಳಿದ. ಅಂದ್ರೆ ಕರ್ಮ ಮಾಡದೇ ಇರೋದ್ರಲ್ಲಿ ನಿಂಗೆ ಇಚ್ಛೆ ಇಲ್ಲ ಆಗದೆ ಇರಲಿ ಅಂತ. ಅದ್ರ ಮಾಡ್ತಾನೆ ಇರ್ಬೇಕಾಗತ್ತೆ ನೀನು, ಅದರಲ್ಲಿ ಇಚ್ಛೆ ಪಡಬೇಡ. ಫಲದ ಬಗ್ಗೆ ಮಾತ್ರ ಅಪೇಕ್ಷೆ ಪಡೋದು ಬೇಡ, ಯಾಕೆಂದ್ರೆ ನಿನ್ಗೆ ಅದು ಉದ್ವೇಗವನ್ನು ಮಾತ್ರ ಕೊಡುತ್ತೆ. ಅದ್ರ ಜವಾಬ್ದಾರಿ ನಂಗೆ ಬಿಡು ಅಂತ ಅಲ್ಲಿ ಹೇಳಿದ್ನಲ್ಲ, ಅದೇ ಮಾತಿನ ಅರ್ಥ ಇಲ್ಲಿಯೂ ಕೂಡ ಇದೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗೋಣ. 19. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧ. ಶಾಸ್ತ್ರಸಮ್ಮತ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಆಗುತ್ತಿರುವವನ್ನು ಹಾಗೂ ಸಮಸ್ತ ಕರ್ಮಗಳನ್ನು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹೋಗಿರುವ ಮಹಾಪುರುಷನು ಜ್ಞಾನಿಗಳು ಕೂಡ ಪಂಡಿತ ಎಂದು ಕರೆಯುತ್ತಾರೆ. ಅಂದ್ರೆ ಈ ಕರ್ಮ ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ತಿಳಿದವರು, ಆ ಜ್ಞಾನದಿಂದಾಗಿ ಕರ್ಮವನ್ನು ಮಾಡೋರು, ಮಾಡಿದ ಕರ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡೋರು, ಇಂಥವ್ರನ್ನ ಪಂಡಿತರು ಅಂತ ಹೇಳ್ತಾರೆ ಅಂತ. ಅಂದ್ರೆ ಜ್ಞಾನ. ಈಗ ಉದಾಹರಣೆಗೆ ಇದಕ್ಕೆ ಮತ್ ಪುನಃ ನಾವು ಉದಾಹರಣೆಗೆ ಹೋಗೋದು ಅಂದ್ರೆ ಸಂತರ ವಿಚಾರಕ್ಕೆ ಬರ್ಬೇಕಾಗತ್ತೆ ನಾವು. ರಾಮಕೃಷ್ಣ ಪರಮಹಂಸರು ಜ್ಞಾನದ ನಂತರ ಕರ್ಮ ಮಾಡಿದವ್ರೆ, ರಮಣ ಮಹರ್ಷಿಗಳು ಕರ್ಮ ಮಾಡಿದವ್ರೆ, ಚಂದ್ರಶೇಖರ ಭಾರತಿಗಳು ಕರ್ಮ ಮಾಡಿದವ್ರೆ, ರಾಘವೇಂದ್ರ ಸ್ವಾಮಿಯವರು ಕರ್ಮ ಮಾಡಿದವ್ರೆ. ಹೀಗೆ ನೀವು ಯಾರ್ಯಾರನ್ನು ಇಟ್ಕೊಳ್ತೀರೋ ಅವರೆಲ್ಲರೂ ಕೂಡ ಆತ್ಮ ಸಾಕ್ಷಾತ್ಕಾರವಾಗಿ ಇನ್ನೇನು ಮಾಡ್ಬೇಕಾದಂತ ಕೆಲಸ ಇಲ್ಲ ಅಂತ ಆದಾಗಲೂ ತಮ್ಮ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ ಅನ್ನೋದು ನೆನ್ಪಿಟ್ಕೋಬೇಕು. ಅವರನ್ನ ಪಂಡಿತ ಅಂತ ಹೇಳ್ತೀವಿ ಅಂತ ಕೃಷ್ಣ ಹೇಳಿದ. ಮುಂದಕ್ಕೆ ಹೋಗೋಣ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಪಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಸರ್ವ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಪೂರ್ಣವಾಗಿ ತ್ಯಜಿಸಿ. ಇದು ಮಾಡಬೇಕಾಗಿದ್ದು ಅಂತ ಒಂದೇ ತೀರ್ಮಾನ, ಅದರಲ್ಲಿ ಆಸಕ್ತಿಯನ್ನ ತ್ಯಜಿಸಿ
ಜಗತ್ತಿನ ಆಶ್ರಯವನ್ನು ಬಿಟ್ಟು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿರುವವನು ಕರ್ಮದಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ವಾಸ್ತವವಾಗಿ ಏನನ್ನು ಮಾಡುವುದಿಲ್ಲ. ಇದು ಬಹಳ ಸುಂದರವಾದ್ದು, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇಂಥ ಅನೇಕ ವಿಚಾರಗಳು ಬರ್ತವೆ. ಇದು ಸಾಧನೆಯಲ್ಲೇ ಅರ್ಥವಾಗಬೇಕಾದಂಥದ್ದು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಈ 20ನೇ ಶ್ಲೋಕದ ಅರ್ಥವನ್ನು ಹೇಳಿದ್ದೀನಿ. 21 ಕೋಣ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನೋ, ಇದು ಶರೀರ, ಇದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಇದು ಹೇಳುವಂತಹ ಈ ಮನಸ್ಸು ಮತ್ತು ಇಂದ್ರಿಯಗಳು ಹೇಳಿದ್ದನ್ನೆಲ್ಲ ಕೇಳ್ತಕ್ಕದ್ದಲ್ಲ, ಸಮಸ್ತ ಭೋಗಗಳನ್ನು ತ್ಯಜಿಸಿದಾನೋ ಅಂತ ಹೇಳಿ ಎಲ್ಲ ಭೋಗಗಳನ್ನು ತ್ಯಜಿಸಿದಾನೋ ಅಂತಹ ಆಶಾರಹಿತ ಸಾಂಖ್ಯಯೋಗಿಯು, ಸಾಂಖ್ಯಯೋಗಿ ಅಂದ್ರೆ ಜ್ಞಾನವಂತನು, ಯೋಗಿ ಅಂದ್ರೆ ಕರ್ಮವಂತನು, ಕೇವಲ ಶರೀರ ಸಂಬಂಧಿ ಕರ್ಮಗಳನ್ನು ಮಾಡುತ್ತಿದ್ದರೂ ಪಾಪಿಯಾಗುವುದಿಲ್ಲ. ಅವನು ಮಾಡಲೇಬೇಕಾಗತ್ತೆ, ಶರೀರ ಸಂಬಂಧಿಯಾದ ಕರ್ಮಗಳನ್ನು ಮಾಡಬೇಕಾಗತ್ತೆ. ಅಂದ್ರೆ ಊಟ ಮಾಡಬೇಕಾಗತ್ತೆ, ಉಸಿರಾಡಬೇಕಾಗತ್ತೆ, ಹೊರಗಡೆ ಬಂದಿದ್ದನ್ನು ಕೇಳಬೇಕಾಗತ್ತೆ, ಕಣ್ಬಿಟ್ಟಾಗ ನೋಡ್ಬೇಕಾಗತ್ತೆ. ಇದೆಲ್ಲ ಮಾಡ್ತಾ ಇದ್ರು ಕೂಡ ಅವನು ಪಾಪಿ ಆಗೋದಿಲ್ಲ ಅಂತ ನಾನು ನಿಮ್ಗೆ ಯೋಗಾತ್ಮಾನಂದರ ವಿಚಾರನ 2ನೇ ಅಧ್ಯಾಯದಲ್ಲಿ ಒಂದ್ಸಾರಿ ಹೇಳಿದ್ದೆ. ಅವರಿಗೆ ನಾಳಿನ ಚಿಂತೆಯನ್ನು ಮಾಡದೆ ಎದುರುಗಡೆ ಬಂದಂತ ಕರ್ಮವನ್ನ ಮಾಡಿ ಮುಗಿಸಿ ಬಹಳ ತೃಪ್ತಿಯಿಂದ ಇರುವಂತವ್ರು ಇವರು. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮೋ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. 22ನೇ ಶ್ಲೋಕ. ಇದು ಬಹಳ ಸುಂದರವಾದ್ದು. ಇಚ್ಛಿಸದೆ ತಾನಾಗಿ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವನು. ಇದಕ್ಕೆ ಮತ್ಪುನಃ ನಾನು ಯೋಗಾತ್ಮಾನಂದರ ವಿಚಾರನ ಹೇಳ್ತೀನಿ. ಅಥವಾ 2ನೇ ಅಧ್ಯಾಯದಲ್ಲಿ ಒಬ್ಬ ಭಿಕ್ಷುಕನ ಕಥೆ ಹೇಳಿದ್ದೆ. ನಾಳೆನ ಊಟ ಅಂದ್ರೆ ಅವನಿಗೆ ನಗು ಬಂದ್ಬಿಡ್ತು. ಯಾಕೆಂದ್ರೆ ಭಗವಂತ ಬರೆದಿದ್ದಾನೆ ಅಂತಂತ ಹೇಳಿದ್ದ. ಅಲ್ಲಿ ಅವನನ್ನು ಭಿಕ್ಷುಕ ಅಂತ ಇಟ್ಕೊಂಡಿರೋದ್ರಿಂದ ನಾವಿಲ್ಲೊಂಚೂರು ವ್ಯವಹಾರ ಜೀವನದಲ್ಲಿ ಕೆಲಸ ಮಾಡೋವನ್ನು ನೋಡ್ಬೇಕು, ತನ್ನ ಕೆಲಸವನ್ನು ಮಾಡಿ ಊಟ ಮಾಡುವಂತವನ್ನ ನೋಡ್ಬೇಕು. ಆದ್ರಿಂದ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವ, ಸರ್ವತಾ ಮತ್ಸರ ರಹಿತನಾದ, ಯಾರ ಮೇಲೂ ಅಸೂಯೆ ಇಲ್ಲದೆ ಇರುವಂತವನು ಮತ್ಸರ ರಹಿತನಾದ, ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಅತೀತನಾದ, ಸುಖ ಬಂದರೂ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂತ, ದುಃಖ ಬಂದರೂ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂತಹ ಅತೀತನಾದ, ಇಂತಹ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳ ಕರ್ಮಯೋಗಿ. ಸಿದ್ಧಿ ಆದ್ರೂ ಒಂದೇ, ಆಗದಿದ್ರು ಒಂದೇ, ಮಾಡುವ ಪ್ರಯತ್ನವನ್ನ ಮಾಡಿ ಆಗಿದೆ ಅನ್ನುವಂತಹ ತೃಪ್ತಿಯಲ್ಲಿ ತೃಪ್ತಿ ಪಡೋನು. ಆ ತೃಪ್ತಿಯಲ್ಲಿ ತೃಪ್ತಿ ಪಡೋನು ಅಂದ್ರೆ ಮುಂದೆ ಏನ್ ಬಂದರೂ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸದೇ ಇರೋನು. ಅಂತಹವನ್ನು ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ. ಇಲ್ಲಿ ಹೇಳ್ತಾ ಇರೋದು ಕರ್ಮಬಂಧನ ಆಗದೆ ಇರೋದಕ್ಕೆ ದಾರಿ ಅಂದ್ರೆ ತುಂಬಾ ಸುಂದರವಾದದ್ದು. ಅಂದ್ರೆ ಇದು ಮಾಡಬೇಕು, ಮಾಡಿಯೂ ಮಾಡ್ತಿದ್ದಾಗಿರ್ಬೇಕು. ಅಂದ್ರೆ ಇದಕ್ಕೆ ಅಂತಹ ಒಂದು ಮನೋಭಾವ ಬೇಕಾಗತ್ತೆ. ಸತತ ಶ್ರವಣ ಮನನ ನಿಧಿಧ್ಯಾಸನ ರೂಪದಿಂದ ಚಿಂತನೆ ಮಾಡಬೇಕಾಗತ್ತೆ. ಎಂದೋ ಒಂದು ದಿವಸ ಅದು ಸಾಧ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. 23ನೇ ಶ್ಲೋಕಕ್ಕೆ ಹೋಗೋಣ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರತಃ ಕರ್ಮ ಸಮಗ್ರಂ ಪ್ರವಲೀಯತೆ. ಯಾರಿಗೆ ವೈಯಕ್ತಿಕ ಆಸಕ್ತಿಗಳು ನಷ್ಟವಾಗಿ ಹೋಗಿದೆಯೋ, ಯಾರ ದೇಹಾಭಿಮಾನ ರಹಿತನಾಗಿದ್ದಾನೋ, ಇದು ಈ ದೇಹ ಮೇಲೆ ಅಭಿಮಾನ ಇಲ್ವೋ, ಯಾರ ಚಿತ್ತವು ನಿರಂತರವಾಗಿ ಪರಮಾತ್ಮನಲ್ಲಿ ನಿಂತಿರುತ್ತೋ ಅಂಥವನು ಯಜ್ಞಕ್ಕಾಗಿ ಅವನು ಮಾಡುವ ಕೆಲಸ ಎಲ್ಲ ಯಜ್ಞ ಅನ್ನುವಂಥದ್ದು. ಕರ್ಮ ಮಾಡುವ ಪುರುಷನು ಸಂಪೂರ್ಣ ಕರ್ಮವು ಚೆನ್ನಾಗಿ ವಿಲೀನವಾಗಿ ಹೋಗುತ್ತೆ. ಅವನಿಗೆ ಕರ್ಮ ಬಂಧನವೇ ಇಲ್ಲ, ಕರ್ಮ ವಿಲೀನ ಆಗಿ ಹೋಗ್ಬಿಟ್ಟಿದೆ ಅವನಿಗೆ ಅನ್ನುವಂತಹ ದೊಡ್ಡ ಮಾತನ್ನ ಕೃಷ್ಣ ಹೇಳ್ತಾನೆ. ಮುಂದಕ್ಕೂ 24. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾಂ. ಬಹಳ ಸುಂದರವಾದಂತಹ ಶ್ಲೋಕ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಲ್ಪನೆ ಏನಿದೆ ಅಂತಂದ್ರೆ, ನಾನು ನಿಮಗೆ ಒಂದು ಚೀನಿನ ಉದಾಹರಣೆಯನ್ನು ಕೊಟ್ಟಿದ್ದೆ. ಎಲ್ಲ ಅವರವ್ರ ಕೆಲಸವನ್ನು ಮಾಡಬೇಕು. ಅದೆಲ್ಲ ಮಾಡಿದಂತಹ ವೈಯಕ್ತಿಕ ಕೆಲಸದಿಂದಲೂ ಆಗುವಂಥದ್ದು ಒಂದು ಪರಿಪೂರ್ಣತೆಗೆ ಹೋಗ್ಬೇಕಾಗಿದ್ದು ನಾವು. ಇಲ್ಲಿ ಆ ಕಲ್ಪನೆ ಇದೆ, ಒಂದು ಯಜ್ಞದ ಕಲ್ಪನೆ ಇದೆ. ಈ ಯಜ್ಞದಲ್ಲಿ ಏನು ಅಂದ್ರೆ, ಯಜ್ಞದಲ್ಲಿ ಅರ್ಪಣ ಅಂದ್ರೆ ಸುರುವ ಅಂದ್ರೆ ಒಂದು ಮರದ ಸೌಟನ್ನು ಹಿಡ್ಕೊಳ್ತಾರಲ್ಲ, ಅದು ಕೂಡ ಬ್ರಹ್ಮ. ಹಾಗೆ ಹವನ ಮಾಡಲು ಯೋಗ್ಯವಾದ ದ್ರವ್ಯ ಏನೋ ಒಂದು ಹಾಕಿ ಯಜ್ಞ ಮಾಡ್ತಾರಲ್ಲ, ಅದು ಕೂಡ ಬ್ರಹ್ಮ. ಹಾಗೆ ಬ್ರಹ್ಮರೂಪವಾದ ಕರ್ತೃ ಕೂತ್ಕೊಂಡಿದ್ದಾನಲ್ಲ ಹೋಮ ಮಾಡ್ತಾ, ಅವನು ಕೂಡ ಬ್ರಹ್ಮ. ಹಾಗೆ ಅಗ್ನಿ ಇದೆಯಲ್ಲ, ಅದು ಕೂಡ ಬ್ರಹ್ಮ.
ಆ ಕೊಡ್ತಾ ಇರುವ ಆಹುತಿ ಕೂಡ ಬ್ರಹ್ಮ, ಅದನ್ನ ಪಡಿಬೇಕಾದಂತಹ ಫಲ ಕೂಡ ಬ್ರಹ್ಮ. ಅಂದ್ರೆ ಇದು ಎಲ್ಲವೂ ಕೂಡ ಒಟ್ಟು ಒಂದನ್ನು ಹೇಳ್ತಾ ಇದೆ, ಇಲ್ಲಿ ಯಾವುದೂ ಕೂಡ ಪ್ರತ್ಯೇಕ ಅಲ್ಲ ಅಂತ. ಇದಕ್ಕೆ ಬಹಳ ಸುಂದರವಾದಂಥದ್ದು, ಇದು ಒಂದು ಅದ್ವೈತ ಕಲ್ಪನೆ ಕೊಡುವಂಥದ್ದು. ಇಡೀ ಪ್ರಪಂಚದಲ್ಲಿ ನಮಗೆ ಅದಕ್ಕೆ ಪೂರಕವಾಗಿ ಏನೋ ಒಂದು ಸಣ್ಣ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ, ನಿರ್ವಹಿಸಬೇಕು. ಇದು ನಂದು ಅಂತಲ್ಲ, ಈ ಶರೀರದಿಂದ ಆಗ್ಬೇಕಾಗಿದ್ದು ಅನ್ನುವಂತಹ ಎತ್ತರಕ್ಕೆ ಇಟ್ಕೋಬೇಕು. ಇದು ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಇಂದೊಂದು ಸುಂದರ ಕತೆ ಬರುತ್ತೆ. ಒಬ್ಬ ಮನುಷ್ಯ ಬಂದ್ಬಿಟ್ನಂತೆ. ಬಂದಾಗ ಮಾತಾಡ್ತಾ ರಾಮಕೃಷ್ಣ ಪರಮಹಂಸರು ಎಲ್ಲರಲ್ಲಿಯೂ ಕೂಡ ಆತ್ಮ ಇರೋದ್ರಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂತಹ ಭಾವನೆಯನ್ನ ಹೇಳ್ಬಿಟ್ರಂತೆ, ಎಲ್ಲರಲ್ಲಿರೋದು ಬ್ರಹ್ಮನೇ ಅಂತ. ಅವಾಗ ಅವನಿಗೆ ಇದನ್ನ ತಗೊಂಡ್ಬಿಟ್ಟ ಕ್ಲೀನಾಗಿ. ನನ್ನ ಹತ್ರ ಇರೋದು ಬ್ರಹ್ಮ, ನಿನ್ನ ಹತ್ರ ಇರೋದು ಬ್ರಹ್ಮ, ನಾನು ಬ್ರಹ್ಮ, ನೀನು ಬ್ರಹ್ಮ, ನಿಂಗೂ ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಆಯ್ತು ಗುರುಗಳೇ, ಅರ್ಥವಾಯ್ತು ನಂಗೆ ನೀವು ಹೇಳಿದ್ದು ಅಂತ ಹೇಳಿ ರಸ್ತೆಯಲ್ಲಿ ಹೋಗ್ತಾ ಇದ್ನಂತೆ. ಕಲ್ಕತ್ತಾ ರಸ್ತೆನಲ್ಲಿ ಹೋಗ್ತಾ ಎದುರುಗಡೆಯಿಂದ ಒಂದು ಆನೆ ಅಡ್ಸ್ಕೊಂಡು ಬರ್ತಾ ಇತ್ತಂತೆ. ಅಡ್ಸ್ಕೊಂಡು ಬಂದ ಕೂಡಲೇ ಮಾವತಾಕ್ ಹೋಗ್ತಿದ್ನಂತೆ, ಬದಿಗೆ ಹೋಗಿ, ಮದ ಬಂದಿದೆ, ಬದಿಗೆ ಹೋಗಿ ಅಂತ ಕೂಗ್ತಾ ಇದ್ನಂತೆ. ಇವನು ಅದಕ್ಕೆ ಗಮನ ಕೊಡ್ಲಿಲ್ಲ. ಯಾಕೆ ಅಂದ್ರೆ ನನ್ನಲ್ಲಿರೋದು ಬ್ರಹ್ಮನೇ, ಆನೆಯಲ್ಲಿರೋದು ಬ್ರಹ್ಮನೇ, ಆ ಬ್ರಹ್ಮ ಈ ಬ್ರಹ್ಮನಿಗೆ ಏನು ಮಾಡೋಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಇರೋದು ಒಂದೇ ಬ್ರಹ್ಮ ಅಂತ ಹೇಳಿ ಹೋಗ್ತಾ ಇದ್ನಂತೆ. ಆನೆ ಅವನನ್ನ ದೂಡಿ ಕೆಡಿ ಮುಂದಕ್ಕೆ ಹೋಗ್ಬಿಡ್ತಂತೆ. ಪುಣ್ಯಕ್ಕೆ ಜೀವ ಹೋಗ್ಲಿಲ್ಲ. ಮರು ದಿವಸ ಇದ್ದು ರಾಮಕೃಷ್ಣ ಪರಮಹಂಸರ ಹತ್ರ ಬಂದು, ಪರಮಹಂಸರೇ ನಿಮ್ಮ ಸಿದ್ಧಾಂತ ಕಟ್ಕೊಂಡು ಜೀವ ಹೋಗ್ತಿತ್ತು ನಿನ್ನೆ ಅಂತ. ಯಾಕೆ ಏನಾಯ್ತಪ್ಪ ಅಂತ ಕೇಳಿದಂತೆ. ನೀವು ಹೇಳ್ಬಿಟ್ರಿ ನಿಮ್ಮ ಹತ್ರ ಇರೋದು ಬ್ರಹ್ಮ, ಜೀವಿಗಳ ಹತ್ರ ಇರೋದು ಬ್ರಹ್ಮ, ಎಲ್ಲ ಜೀವಿಗಳಲ್ಲೂ ಕೂಡ ಬ್ರಹ್ಮ ಇದೆ ಅಂತ ಅಂದ್ಬಿಟ್ಟು ನಿನ್ನೆ ಹೀಗಾಯ್ತು, ಆನೆ ಎದುರುಗಡೆಯಿಂದ ಬಂದು ನನ್ನನ್ನು ಬೀಳ್ಸಿ ಹೋಗ್ಬಿಡ್ತು ಅಂತ ಹೇಳಿದಂತೆ. ಆವಾಗ ಪರಮಹಂಸರು ಕೇಳಿದ್ರಂತೆ, ಆನೆ ಮೇಲೆ ಕೂಗ್ತಿದ್ದವನು ಏನಾದ್ರು ಹೇಳ್ತಿದ್ದ ಅಂತ. ಹೌದು ಕೂಗ್ತಿದ್ದ, ದೂರ ಹೋಗಿ ಅಂತ ಹೇಳ್ದ ಅಂತ. ಅವನ ಹತ್ರ ಕೂಡ ಬ್ರಹ್ಮ ಇತ್ತು ತಾನೆ ಅಂದ್ರಂತೆ. ಆವಾಗ ಅವನಿಗೆ ಅರ್ಥ ಆಯ್ತು, ಹೀಗೆ ಇಟ್ಕೊಳ್ಳುವಾಗ ಇದನ್ನ ನಾವು ಅಪಾರ್ಥಕ್ಕೆ ಇಟ್ಕೊಳ್ಳೋದಲ್ಲ, ಎಲ್ಲ ಚೈತನ್ಯಗಳ ಮುಖಾಂತರ ಒಂದು ಕೆಲಸ ಆಗ್ಬೇಕಾಗಿರೋದಿದೆ ಈ ಪ್ರಪಂಚಕ್ಕೆ ಅಂತ ನಾವು ಭಾವಿಸ್ಬೇಕು. ಆದ್ದರಿಂದ ಈ ಪ್ರಪಂಚದ ಎಲ್ಲ ಗತಿಗಳು ಕೂಡ ಒಂದು ಮಹಾಯಜ್ಞಕ್ಕೆ ಬೇಕಾಗುವಂತಹ ಸಿದ್ಧತೆಯನ್ನ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಬಹಳ ಸುಂದರವಾದದ್ದು, ಬಹಳ ಸುಂದರವಾದ ಶ್ಲೋಕ. ಆದ್ರಿಂದ ಇನ್ನೊಂದ್ಸಾರಿ ಓದ್ತೇನೆ. ಇದನ್ನು ಸಾಮಾನ್ಯವಾಗಿ ವೈದಿಕ ಕಾಲದಲ್ಲಿ ಈ ಮಂತ್ರವನ್ನ ಹೇಳ್ತೀವಿ ನಾವು. ಹೇಳೋಣ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾಂ. 25ಕ್ಕೆ ಹೋಗೋಣ. ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸ್ತೆ ಬ್ರಹ್ಮಾಗ್ನೋಪರೇ ಯಜ್ಞಂ ಯಜ್ಞೇನಯೋಪಜುಹ್ವತಿ. ಬೇರೆ ಯೋಗಿ ಜನರು ದೇವತೆಗಳ ಪೂಜಾರೂಪ ಯಜ್ಞವನ್ನು ಅನುಷ್ಠಾನ ಮಾಡುತ್ತಾರೆ. ಕೆಲವರು ಬೇರೆ ಬೇರೆ ರೀತಿ ಯಜ್ಞ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ದೇವತೆಗಳನ್ನ ಅನುಷ್ಠಾನ ಮಾಡೋದನ್ನೇ ಯಜ್ಞ ಅಂತ ಕರೀತಾನೆ. ಉದಾಹರಣೆಗೆ ತಪಸ್ ಮಾಡೋದು ಯಜ್ಞ ಆಗ್ಬಿಡುತ್ತೆ, ಹಾಗೆ ಮಾಡುತ್ತಾರೆ. ಇತರ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪಿ ಅಗ್ನಿಯಲ್ಲಿ ಅಭೇದ ದರ್ಶನದ ಮೂಲಕ, ಅಂದ್ರೆ ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ದರ್ಶನದ ಮೂಲಕ, ಯಜ್ಞದ ಮೂಲಕವೇ ಆತ್ಮಯಜ್ಞದ ಹವನ ಮಾಡುತ್ತಾರೆ. ಆತ್ಮಯಜ್ಞವನ್ನು ಯಜ್ಞ ಮಾಡ್ತಾನೆ, ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ದ. ಮುಂದಕ್ಕೆ ಹೋಗೋಣ. 26. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಈ ಕೆಲವು ಯೋಗಿಗಳು ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತೆ. ನೋಡಿ, ಇಲ್ಲಂತೂ ಅರ್ಥ ಮಾಡ್ಕೊಳ್ಳಿ. ಈ ಇಂದ್ರಿಯಗಳನ್ನ ಸಂಯಮ ಮಾಡುವಂತಹ ಪ್ರಯತ್ನವೂ ನೀವು ಮಾಡ್ತಾ ಇರುವಂತ ಯಜ್ಞ. ಉದಾಹರಣೆಗೆ, ಮನಸ್ಸು ಬಹಳ ದುರ್ಬಲ ಆಗಿದೆ ಅಂದ್ರೆ ಅದನ್ನು ಸಬಲ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತ ಪ್ರಯತ್ನ. ಇಂದ್ರಿಯಗಳು ಬಹಳ ನಮ್ಮನ್ನ ಬೇರೆ ಬೇರೆ ಸೆಳೆತ ಕೊಡ್ತಾ ಇದ್ದಾವೆ ಅಂದ್ರೆ ಅದನ್ನ ಆ ಸೆಳೆತದಿಂದ ತಡ್ಕೊಳ್ಳುವಂತಹ ಪ್ರಯತ್ನ ಕೂಡ ಯಜ್ಞ ಅನ್ನುವಂಥದ್ದಿಲ್ಲಿ ಬಹಳ ಸುಂದರವಾದ ಮಾತು. ಇದು ಕೆಲವು ಯೋಗಿಗಳು ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾವ ಯಜ್ಞಕೊಂಡವೂ ಇಲ್ಲ, ಯಾವ ಹವಿಸ್ಸೂ ಇಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಸ್ಪಷ್ಟವಾಗಿ ಇಂದ್ರಿಯ ನಿಗ್ರಹ ಪ್ರಯತ್ನವೂ ಯಜ್ಞವೇ. ಇನ್ನು ಕೆಲವು ಯೋಗಿಗಳು ಶಬ್ದಾದಿ ಸರ್ವ ವಿಷಯಗಳನ್ನು ಇಂದ್ರಿಯ ರೂಪ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಇದರೊಳಗೆ ಬೇರೆ ಬೇರೆ ವಿಧಾನಗಳನ್ನ ಅನೇಕ ಜನರು ಮೌನ ವ್ರತವನ್ನು ಆಚರಿಸುವಂತವ್ರು ಇರಬಹುದು ಅಂತ ಇಟ್ಕೊಳ್ಳಿ. ಅವ್ರು ಮಾಡ್ತಾ ಇರುವಂತ ವ್ರತವೂ ಕೂಡ ಕೃಷ್ಣನ ದೃಷ್ಟಿಯಲ್ಲಿ ಯಜ್ಞವೇ. ಇಲ್ಲಿ ಯಜ್ಞ ಅಂದ್ರೆ ಬಹಳ ಎತ್ತರ ಭಗವದ್ಗೀತೆನಲ್ಲಿ ಕೇವಲ ಯಜ್ಞ ಅನ್ನೋದ್ರು ಒಂದು ಮಾತ್ರ ಅಗ್ನಿಯಲ್ಲಿ ಹೋಮ ಹವಿಸ್ಸನ್ನು ಒದಗಿಸುವಂತಹ ವಿಚಾರ. ಆದ್ರೆ ಇಡೀ ಜೀವನದಲ್ಲಿ ನೀವು ಮಾಡುವಾದಂತಹ ಎಲ್ಲವೂ ಯಜ್ಞ. ಉದಾಹರಣೆಗೆ, ನೀವೀಗ ಭಗವದ್ಗೀತೆಯನ್ನ ಕೇಳ್ತಾ ಕೂತಿದ್ರೆ ಇದು ಕೂಡ ಜ್ಞಾನ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆದ್ರಿಂದ
ನೀವು ಮಾಡ್ತಾ ಇರುವಂತಹ ಕೆಲಸವೂ ಕೂಡ ಯಜ್ಞದ ಎತ್ತರಕ್ಕೆ ಏರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದಂತಹ ಅಂಶ. ಹಾಗಾಗಿ ಇಂದ್ರಿಯ ರೂಪಿ ಯಜ್ಞೆಯಲ್ಲಿ ಹೋಮ ಮಾಡುತ್ತಾರೆ ಅಂದ್ರೆ ಇಂದ್ರಿಯಗಳ ಗೆಲ್ಲುವಂತಹ ಪ್ರಯತ್ನ ಮಾಡುವಂತಹವರು ಕೂಡ ಮಾಡ್ತಾ ಇರುವಂತಹದ್ದು ಯಜ್ಞವೇ. ಇದು ಅರ್ಥ ಮಾಡ್ಕೊಂಡ್ರೆ ಬಹಳ ಎತ್ತರಕ್ಕೆ ಬಂದ್ಬಿಡ್ತೀವಿ ನಾವು ನಮ್ಮ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ, ನಮ್ಮ ಸಂಸ್ಕೃತಿ ಅಂದ್ರೆ ಕೇವಲ ಹೋಮ ಹವನಾದಿಗಳನ್ನು ಮಾಡಿ ಪಡೆಯುವಂತಹ ಸಿದ್ಧಿ ಮಾತ್ರ ಮುಖ್ಯ ಆದ್ದು ಅಂತ ಅಂದ್ಕೊಂಡಿದೀವಿ. ಹಾಗಲ್ಲ, ಬಹಳ ಎತ್ತರಕ್ಕೆ ಎತ್ತಬಲ್ದು. ಭಗವದ್ಗೀತೆ ಅಂತೂ ಮನುಷ್ಯನನ್ನ ಅಪರಿಮಿತ ಎತ್ತರಕ್ಕೆ ಎಬ್ಬಿಸಬಲ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. 27ನೇ ಶ್ಲೋಕಕ್ಕೆ ಹೋಗೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹೋತಿ ಜ್ಞಾನ ದೀಪಿತೆ. ಮುಂದುವರೆದು ಹೇಳಿದ, ಬೇರೆ ಯೋಗಿಗಳು ಇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಹಾಗೂ ಪ್ರಾಣಗಳ ಸರ್ವ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತನಾದ ಆತ್ಮ ಸಂಯಮ ಯೋಗ ಅಂದ್ರೆ ಎಲ್ಲ ಮತ್ ಪುನಃ ಆತ್ಮ ಸಂಯಮ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡುವಂಥದ್ದು ಆ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಮತ್ತು ಕೂಡ ಇಲ್ಲಿಯೂ ಹೇಳ್ತಾ ಇರೋದು ಹಿಂದಿನ ಅಭಿಪ್ರಾಯನೇ, ಇಂದ್ರಿಯಗಳನ್ನ ಗೆಲ್ಲುವಂತಹ ಪ್ರಯತ್ನವನ್ನ ಯಾರು ಮಾಡ್ತಾ ಇರ್ತಾರೆ ಅವ್ರು ಮಾಡ್ತಾ ಇರುವಂತಹ ಪ್ರಯತ್ನವೂ ಕೂಡ ಭಗವಂತನಿಗೆ ಯಜ್ಞವೇ. ಹಾಗಾಗಿ ಇಲ್ಲಿ ಯಜ್ಞ ಅಂದ್ರೆ ನಮ್ಮ ಇಷ್ಟೊತ್ತಿನ ಅರ್ಥಕ್ಕಿಂತ ಬಹಳ ಎತ್ತರಕ್ಕೆ ಹೋಗ್ಬಿಡ್ತೀವಿ. ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸಗಳು, ಲೋಕ ಸಂಗ್ರಹ ಅಂತ ಹಿಂದೊಂದು ಪದ ಬಂದಿದ್ದು ಹೇಳಿದ್ದೆ ನಾನು. ಅಂದ್ರೆ ಜನಗರಿಗೆ ಉಪಯೋಗವಾಗೋದಕ್ಕೋಸ್ಕರ ನೀವು ಏನ್ ಮಾಡ್ತೀರೋ ಅವೆಲ್ಲವೂ ಕೂಡ ಯಜ್ಞ ಅನ್ನುವಂಥದ್ದು. ಮುಂದಕ್ಕೆ ಹೋಗೋಣ. 28 ದ್ರವ್ಯ ಯಜ್ಞ ಸ್ತಪೋ ಯಜ್ಞ ಯೋಗ ಯಜ್ಞ ಸ್ತತಾ ಪರೇ ಸ್ವಾಧ್ಯಾಯ ಯಜ್ಞ ಯಜ್ಞಶ್ಚ ಯತಯ ಸಂಶಿತ ವೃತಾಃ. ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ಯಜ್ಞಗಳು ಏನೇನು ಅಂತ ಇಷ್ಟು ತನಕ ಹೇಳಿರಲಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಿದ್ದಾರೆ. ಉದಾಹರಣೆಗೆ, ನಿಮ್ಮ ಹತ್ರ ಬೇಕಾದಷ್ಟು ಅನುಕೂಲ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಬಂಧು ಬಾಂಧವರಲ್ಲಿ ಯಾರೋ ಒಬ್ಬರು ಆರ್ಥಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದಾರೆ ಅಂತ ಇಟ್ಕೊಂಡ್ರೆ, ಅದ್ರೊಳಗಿರುವಂತಹ ಮಗು ಚೆನ್ನಾಗಿ ಓದ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ನೀವು ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತೀರಿ ಅಂತ ಇಟ್ಕೊಂಡ್ರೆ ಖಂಡಿತ ಇದು ದ್ರವ್ಯ ಯಜ್ಞವೇ. ಅಥವಾ ಒಳ್ಳೆ ಕೆಲಸಕ್ಕೆ ಏನನ್ನ ನೀವು ಕೊಡ್ತೀರಿ ಅದು ದ್ರವ್ಯ ಯಜ್ಞ ಅಂತ. ಇಲ್ಲಿ ಈ ಪದ ಅಗ್ನಿಯಲ್ಲಿ ಮಾಡುವ ಹೋಮಕ್ಕೂ ಸಂಬಂಧ ಪಡೋದಿಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಪ್ರಾಪಂಚಿಕ ವಿಚಾರದಲ್ಲಿ ಇವೆಲ್ಲ ಕೂಡ ಯಜ್ಞ ಅನ್ನುವಂತ ಮಾತನ್ನು ಹೇಳೋದು ನನ್ನ ಪ್ರಧಾನ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ದ್ರವ್ಯ ಯಜ್ಞ ಅಂದ್ರೆ ನೀವು ಮಾಡುವಂತಹ ದ್ರವ್ಯ ರೂಪವಾದಂತಹ ಎಲ್ಲ ಉಪಕಾರವೂ ಯಜ್ಞ ಅಂತ. ಕೆಲವರು ತಪಶ್ಚರ್ಯ ರೂಪಿ ಯಜ್ಞವನ್ನು ಮಾಡುತ್ತಾರೆ, ಕೆಲವರು ತಪಸ್ ಮಾಡ್ತಾರೆ. ಅಂದ್ರೆ ರಿಸರ್ಚ್, ತಪಸ್ಸು ಅಂದ್ರೆ ರಿಸರ್ಚ್ ಅಂದ್ರೆ ಏನನ್ನೋ ಒಂದು ಕಂಡು ಹಿಡಿಯೋದಕ್ಕೆ ಸತತವಾಗಿ ಮಾಡುವಂತಹ ಪ್ರಯತ್ನವನ್ನೇ ತಪಸ್ಸು ಅಂತ ಕರಿತೀವಿ. ನನ್ನ ದೃಷ್ಟಿನಲ್ಲಿ ಐನ್ಸ್ಟೈನ್ ಮತ್ತು ರಾಮಕೃಷ್ಣ ಪರಮಹಂಸರಿಗೆ ನಾನು ಬಹಳ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಯಾಕೆ ಅಂತಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಈ ಚೈತನ್ಯ ಏನು ಅಂತ ತಿಳಿಯುವಂಥದ್ದಕ್ಕೆ ತಪಸ್ ಮಾಡ್ತಾ ಇದ್ರು ಜೀವಮಾನ ಎಲ್ಲ. ಐನ್ಸ್ಟೈನ್ ಅವರಿಗೆ ಯಾವ ನಿಯಮದ ಮೇಲೆ ಈ ಪ್ರಪಂಚ ನಿಂತಿದೆ ಅಂತ ಮಾಡ್ತಾ ಇದ್ರು. ಇಬ್ರು ಮಾಡ್ತಾ ಇದ್ದದ್ದು ತಪಸ್ಸೆ. ಇಬ್ಬರಿಗೂ ಅವ್ರು ಏನ್ ಹುಡುಕ್ತಾ ಇದ್ರು ಅದಕ್ಕೆ ಉತ್ತರ ಸಿಕ್ತು ಅಂತ ನಾನು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ನೀವು ವ್ಯಾವಹಾರಿಕ ಜೀವನದಲ್ಲಿ ಇದ್ರೆ ಅಧ್ಯಾತ್ಮ ಜೀವಿಗಳಲ್ಲ ನೀವು ಅಂತ ಅನ್ನೋದನ್ನ ನಾನಂತೂ ಹೇಳೋದಕ್ಕೆ ತಯಾರಿಲ್ಲ. ಆದ್ರೆ ಸಮಾಜಕ್ಕೆ ಪೂರಕರಾಗಿರ್ಬೇಕು ಅನ್ನುವಂತ ಅಂಶವನ್ನು ಮಾತ್ರ ಮರಿದೇನೆ ಹೇಳ್ಬೇಕಾಗತ್ತೆ ನಾನು ನಿಮ್ಗೆ. ನೋಡಿ, ತಪಶ್ಚರ್ಯ ರೂಪಿ ಯಜ್ಞವನ್ನು ಮಾಡುತ್ತಾರೆ. ತಪಸ್ ಮಾಡೋದು ಅಂದ್ರೆ ಇದೇನೆ. ಈಗಂತೂ ಕಾಡಿನಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಊಟಕ್ಕೆ ಬೇರೆ ಯಾರೋ ಅಥವಾ 10 ಜನ ಅವ್ರ ಹಿಂದ್ಗಡೆಯಲ್ಲಿ ಇರ್ಬೇಕು ಅಂತ ಇಟ್ಕೊಂಡು ಇರತ್ತೆ ಮಾಡುವಂಥದ್ದು ತಪಸ್ಸು ಅಂತನ್ನಲ್ಲ ನಾವು ಮಾಡ್ತಾರೆ. ಹಾಗೆ ಕೆಲವು ಜನರು ಅಷ್ಟಾಂಗ ಯೋಗ ರೂಪಿ ಯಜ್ಞವನ್ನು ಮಾಡುವವರಿದ್ದಾರೆ. ನಾವಿಲ್ಲಿ ಯೋಗ ಶಾಸ್ತ್ರ ಅಂತ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಅಂತ ಅಲ್ಲಿ ಬರ್ತೀವಿ. ಅದನ್ನ ಅಷ್ಟಾಂಗ ಯೋಗ ಯಜ್ಞ ಮಾಡೋರಿದ್ದಾರೆ. ಎಷ್ಟೋ ಜನರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ, ಉದಾಹರಣೆಗೆ ಜೈನ ಪರಂಪರೆಯಲ್ಲಿ ಅತ್ಯಂತ ಅಹಿಂಸಾತ್ಮಕವಾದಂತಹ ಧರ್ಮ ಪ್ರಪಂಚದಲ್ಲಿ ಅಂದರೆ ಜೈನರು ಅಂತ ನಾವು ಕೂಡ ಹೋಗ್ಬೇಕಾಗತ್ತೆ. ಅವರು ಕೂಡ ಯಜ್ಞ ಮಾಡ್ತಾರೆ. ನೋಡಿ, ಪರಮಾತ್ಮ ಅಂತ ಅಹಿಂಸಾಪೂರ್ವಕವಾದ ಯಜ್ಞವನ್ನ ಮಾನ್ಯ ಮಾಡ್ತಾನೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇನ್ನೊಂದ್ಸರಿ ಓದ್ತೀನಿ. ತುಂಬಾ ಸುಂದರವಾದ ಶ್ಲೋಕ. ದ್ರವ್ಯ ಯಜ್ಞ ಸ್ತಪೋ ಯಜ್ಞ ಯೋಗ ಯಜ್ಞ ಸ್ತತಾ ಪರೇ ಸ್ವಾಧ್ಯಾಯ ಯಜ್ಞ ಯಜ್ಞಶ್ಚ ಯತಯ ಸಂಶಿತ ವೃತಾಃ. ಶ್ಲೋಕ 29 ಬಹಳ ಸುಂದರವಾದಂತಹ ಶ್ಲೋಕ. ಹೇಳೋಣ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿ ರುದ್ವಾ ಪ್ರಾಣಾಯಾಮ ಪರಾಯಣ. ನೋಡಿ, ನಮ್ಮ ಯಜ್ಞ ಎಷ್ಟು ಎತ್ತರಕ್ಕೆ ಬರ್ತಾ ಬಂತು ಅಂತಂದ್ರೆ 29, 30 ಒಟ್ಟಿಗಿದೆ. ಅದರಿಂದ 30 ಓದ್ತೀನಿ. ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಿಪಿತ ಕಲ್ಮಷಾಃ. ಬೇರೆ ಎಷ್ಟೋ ಜನರು
ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ. ಇದೇನು ಹೋಮ ಅಂತಂದ್ರೆ ಪ್ರಾಣಾಯಾಮ ಮಾಡುವಂತಹ ಕ್ರಿಯೆಯೂ ಸಹ ಹೋಮ ಅಂತ. ನೋಡಿ ಎಷ್ಟು ದೊಡ್ಡದು ಅಂದ್ರೆ ಬಹುಶಃ ಇದನ್ನ ನಮಗೆ ತಲುಪಿಸುವಂಥದ್ದು ಕೊರತೆ ಇದೆ. ಎಲ್ಲೊಂದ್ ಕಡೆಯಲ್ಲಿ ನೀವು ನಿತ್ಯ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಭಗವಂತನ ಲೆಕ್ಕದಲ್ಲಿ ನೀವು ಮಾಡ್ತಾ ಇರೋದು ಪ್ರಾಣಾಯಾಮ ಹೋಮ ಅಂತ. ಹಾಗೆ ಬೇರೆ ಯೋಗಿಗಳು ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನು ಹೋಮ ಮಾಡುತ್ತಾರೆ ಅಂತಂದ್ರೆ ಇದೆಲ್ಲವೂ ಕೂಡ ದೀರ್ಘವಾಗಿ ಉಸಿರಾಟ ಮಾಡುವಂತಹ ಕ್ರಿಯೆಯಲ್ಲಿ ನಡೆಯುವಂತಹದ್ರಿಂದ ಇದನ್ನು ಹೇಳ್ತಾ ಇರೋದು. ಅವು ಹೋಮ ಅಂತ ಹೇಳ್ತಾನೆ. ಹಾಗೆ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣ ಪುರುಷರು, ನಿಯಮಿತವಾಗಿ ಆಹಾರವನ್ನ ಪಡೆದು ಪ್ರಾಣಾಯಾಮ ಪರಾಯಣ ಪುರುಷರು ಪ್ರಾಣ ಮತ್ತು ಅಪಾನ ಗತಿಗಳನ್ನು ತಡೆದು, ಅಂದ್ರೆ ಪ್ರಾಣ ಮತ್ತು ಅಪಾನ ಅಂದ್ರೆ ಈ ಗತಿಗಳನ್ನ ಉಸಿರಿನ ಗತಿಯನ್ನು ತಡೆದು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ. ಇದನ್ನು ಕೂಡ ಒಂದು ಯಜ್ಞ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಎತ್ತರ ನೋಡಿ, ಇದು ಹೋಮ ಮಾಡುತ್ತಾರೆ. ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರು ಆಗಿದ್ದಾರೆ. ಬಹಳ ಎತ್ತರವಾದ ಮಾತು ಅಂತಂದ್ರೆ ಇದಕ್ಕಿಂತ ಎತ್ತರವಾದ ಮಾತು ನಿಮಗೆ ಸಿಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಇವರು ಕೂಡ ಅಂದ್ರೆ ಉದಾಹರಣೆಗೆ ಉಸಿರಾಟವನ್ನ ನಿಯಂತ್ರಣ ಮಾಡಿ ಇದು ಯೋಗದಲ್ಲಿ 3 ಸ್ಥಿತಿ ಬರುತ್ತೆ. ಒಂದು ಪೂರಕ, ಒಂದು ಕುಂಭಕ, ಒಂದು ರೇಚಕ ಅಂತ. ಎಳೆಯೋದು, ಆ ವಾಯುವನ್ನ ಶರೀರ ಒಡೆದೋಗ್ದಿದ್ದಂಗೆ ಅದರ ಹಿತವಾದ ರೀತಿಯಲ್ಲಿ ಬಂಧಿಸಿಡೋದು, ಅದನ್ನ ಬಿಡೋದು, ದೀರ್ಘವಾಗಿ ಎಳೆಯೋದು, ಬಹಳ ಕಾಲ ಇಟ್ಕೊಳ್ಳೋದು, ದೀರ್ಘವಾಗಿ ಬಿಡೋದು. ಇದನ್ನು ಕೂಡ ಕೃಷ್ಣ ಯೋಗ ಅಂತ ಕರೀತಾ ಇದ್ದಾನೆ. ಅಂದ್ರೆ ಯಾವ ಎತ್ತರಕ್ಕಿದೆ ಭಗವದ್ಗೀತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ. 31 ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತೆ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು. ಇಷ್ಟೆಲ್ಲ ಪ್ರಾಣಾಯಾಮಗಳನ್ನ ಮಾಡಿದ ಮೇಲೆ ಏನು ಪರಮಾತ್ಮ ಕೊಡ್ತಾನ ನಮಗೆ, ಅದು ಮಹಾಪ್ರಸಾದ. ಯೋಗಿಗಳು ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ. ಅವರು ಪರಬ್ರಹ್ಮ ಪರಮಾತ್ಮನನ್ನು ಹೊಂದ್ತಾರೆ. ಯಜ್ಞವನ್ನು ಮಾಡದಿರೋ ಪುರುಷನಿಗೆ, ಅಂದ್ರೆ ಇದನ್ನ ಯಜ್ಞ ಅಂತ ತಿಳಿದು ಮಾಡದೇ ಇರುವಂತಹ ಪುರುಷನಿಗೆ ಈ ಮನುಷ್ಯ ಲೋಕವೂ ಕೂಡ ಸುಖಕರವಾಗುವುದಿಲ್ಲ, ಪರಲೋಕವು ಹೇಗೆ ಸುಖಕರವಾಗಬಲ್ಲದು ಅಂತ ಕೇಳ್ತಾನೆ. ಇವೂ ಸರಿ ಇಲ್ಲ ಅವರಿಗೆ, ಪರವೂ ಸರಿ ಇಲ್ಲ ಅಂತ. ಇದು ನಮ್ಮ ಯೋಗ ಸಂಸ್ಕೃತಿಯ ಮೊದಲನೇ ಕ್ರಿಯೆನೇ ನಮ್ಮ ಈ ಪ್ರಾಣಾಯಾಮದ ವಿಚಾರ. ಕೃಷ್ಣ ಪ್ರಾಣಾಯಾಮವನ್ನ ಯಜ್ಞ ಅಂತ ಹೇಳಿದಾನೆ ಅನ್ನೋದನ್ನ ಗಮನಿಸಬೇಕು. ನಾನು ಒಂದು ವಿಚಾರ ಇಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಯೋಗ ಗುರುಗಳು ಅಂತ ಯಾರ್ಯಾರಿದ್ದಾರೆ ನಮ್ಮ ದೇಶದಿಂದ ಅತ್ಯಂತ ಎತ್ತರದವರು, ಅವರೆಲ್ಲರೂ ಕೂಡ ಹೇಳ್ಕೊಡ್ತಾ ಇರುವಂತಹ ಈ ಪ್ರಾಣಾಯಾಮಗಳು ಅವರ ಮೂಲ ಸ್ರೋತ ಎಲ್ಲಿದೆ, ಮೂಲ ಎಲ್ಲಿದೆ ಅಂತಂದ್ರೆ ಕೃಷ್ಣನಲ್ಲಿದೆ, ಭಗವದ್ಗೀತೆಯಲ್ಲಿದೆ. ಕೆಲವರು ಈ ಹೆಸರನ್ನು ಹೇಳ್ಬೋದು, ಕೆಲವರನ್ನ ಹೇಳದೇ ಇರ್ಬೋದು. ಬಟ್ ಮೂಲತಃ ಕೃಷ್ಣ ಜಗದ್ಗುರು, ಅವನೇ ಕೃಷ್ಣ ಯೋಗವನ್ನು ಹೇಳ್ಕೊಟ್ಟವನು. ಅದಕ್ಕೋಸ್ಕರ ಕೃಷ್ಣನನ್ನ ಜಗದ್ಗುರು ಅಂತ ಹೇಳ್ತೀವಿ, ಕೃಷ್ಣನನ್ನ ಯೋಗೇಶ್ವರ ಅಂತ ಕರಿತೀವಿ. ಮುಂದಕ್ಕೆ ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. 32 ಏನ್ ಹೇಳ್ತಾನೆ ಕೃಷ್ಣ 32ರಲ್ಲಿ ಅಂತಂದ್ರೆ, ಇನ್ನು ಹೀಗೆ ಅನೇಕ ವಿಧವಾದ ಯಜ್ಞಗಳನ್ನು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಇನ್ನು ಅನೇಕ ಯಜ್ಞಗಳನ್ನ ನಮ್ಮ ಸಂಸ್ಕೃತಿನಲ್ಲಿ ವೇದವಾಣಿಗಳಲ್ಲಿ ಹೇಳಲಾಗಿದೆ. ಇವುಗಳೆಲ್ಲವೂ ಮನುಷ್ಯನ ಇಂದ್ರಿಯಗಳು ಮತ್ತು ಶರೀರ ಇವುಗಳಿಂದ ನಡೆಯುವುದೆಂದು ತಿಳಿ. ಎಷ್ಟು ಸುಂದರವಾಗಿ ನೋಡಿ, ಇವೆಲ್ಲವೂ ಕೂಡ ಮನುಷ್ಯನ ಇಂದ್ರಿಯ ಮತ್ತು ಶರೀರದಿಂದ ನಡೆಯುವುದು ಅಂತ ತಿಳ್ಕೊ. ನೀನು ಈ ವಿಧವಾದ ತತ್ವವನ್ನು ತಿಳಿದು ಅವುಗಳ ಅನುಷ್ಠಾನ ಮಾಡಿದರೆ ನೀನು ಕರ್ಮಬಂಧನದಿಂದ ಸರ್ವತಾ ಮುಕ್ತನಾಗುತ್ತೀಯೇ. ಎಂಥ ಭರವಸೆ ಇದೆ ಭಗವಂತಂತು ಅಂತ ನೋಡಿ. ಏನೇನು ಯಜ್ಞ ಅಂತ ಹೇಳಿದ ಅಂತ ನೋಡಿ. ಬಹಳ ಸುಂದರವಾದಂತಹ ಮಾತುಗಳು ಅನೇಕ ಬಂದು 33 ಶ್ಲೋಕಕ್ಕೆ ಹೋಗೋಣ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಓದಿನ ಗುರಿಯು ಜ್ಞಾನವೇ. ಹಾಗೆ ಇಲ್ಲಿ ನೋಡಿ, ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನ. ಇಲ್ಲಿ ದ್ರವ್ಯಯಜ್ಞಕ್ಕಿಂತ, ದ್ರವ್ಯಯಜ್ಞ ಅಂದ್ರೆ ಈಗ ನೋಡಿ ಮತ್ ಪುನಃ ಇಲ್ಲಿ ನಾವು ದ್ರವ್ಯಯಜ್ಞ ಅಂದ್ರೆ ವಸ್ತುಗಳನ್ನ ಅಗ್ನಿಯಲ್ಲಿ ಹಾಕೋದಂಥದ್ದು ಅಥವಾ ನೀವು ಯಾರಿಗೋ ಉಪಕಾರ ಮಾಡುವಂಥದ್ದನ್ನು ದ್ರವ್ಯಯಜ್ಞ ಅಂತ ಕರೆದಿದ್ವಲ್ಲ ನಾವು. ದ್ರವ್ಯಯಜ್ಞಕ್ಕಿಂತವೂ ಜ್ಞಾನಯಜ್ಞ ಶ್ರೇಯಸ್ಕರ. ಜ್ಞಾನಯಜ್ಞ ಅಂದ್ರೆ ಪರಮಾತ್ಮ ಎಲ್ಲರಲ್ಲಿಯೂ ಒಂದೇ ರೀತಿಯಲ್ಲಿ ಅಭಿವ್ಯಕ್ತನಾಗಿದ್ದಾನೆ ಅನ್ನುವಂತಹ ತಿಳಿಯುವಂಥದ್ದೇ
ಜ್ಞಾನಯಜ್ಞ. ಹಾಗೆಯೇ ಯಾವನ್ ಮಾತ್ರ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತವಾಗುತ್ತದೆ. ಜ್ಞಾನದಲ್ಲಿ ಜ್ಞಾನ ಒಂದ್ಸಾರಿ ಆದ್ಮೇಲೆ ಪರಂ ದೃಷ್ಟ ನನಿವರ್ತತೆ ಅಂತ ನಾವು 2ನೇ ಅಧ್ಯಾಯದಲ್ಲಿ ಓದಿದ್ದು, ಒಂದ್ಸಾರಿ ಅತ್ಯಂತ ಆನಂದವನ್ನು ಕಂಡ ಮೇಲೆ ಉಳಿದಿದ್ದೆಲ್ಲವೂ ಅರ್ಥ ಕಳ್ಕೊಳ್ತೇವೆ. ಯಾವುದೋ ಆನಂದವನ್ನು ಕೊಡೋದಿಲ್ಲ. ಪರಮಾತ್ಮನ ಆನಂದವನ್ನು ನೋಡಿದವನಿಗೆ ಇನ್ಯಾವುದೋ ಒಂದು ಸ್ವೀಟ್ ತಂತಿ ಇಷ್ಟೇ ಅಂದ್ರೆ ಅದಕ್ಕಿಂತ ಹೆಚ್ಚೇನು ಸುಖ ಆಗೋದಿಲ್ಲ ಅನ್ನೋ ವಿಚಾರ ಹೇಳಿದ್ವಲ್ಲ ನಾವು. ಹಾಗಾಗಿ ಬಹಳ ಎತ್ತರದ ಮಾತು ಹೇಳಿದ. ಎಲ್ಲ ಯಜ್ಞ ದ್ರವ್ಯಯಜ್ಞಕ್ಕಿಂತ ಯಾವುದು ಅಂದ್ರೆ ಜ್ಞಾನಯಜ್ಞ ಶ್ರೇಷ್ಠ. ಜ್ಞಾನವೇ ಮನುಷ್ಯನ ಗುರಿ. ಆದ್ರೆ ಜ್ಞಾನ ಬರೋದು ಹೇಗೆ ಅಂತ ದಾರಿ ಬೇಕು ನಮ್ಗೆ. ಆ ದಾರಿಯನ್ನು ಕೂಡ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ 34ರಲ್ಲಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಬಹಳ ಸುಂದರವಾದಂತ ಮಾತು. ನಮ್ದು ಗುರು ಶಿಷ್ಯ ಪರಂಪರೆ ಇದ್ದಂತ ದೇಶ, ಗುರುಗಳ ಹತ್ರ ಕೂತು ವಿದ್ಯಾರ್ಥಿಗಳು ಕಲಿತಿದ್ದಂಥ ದೇಶ, ಒಂದು 10-20 ಹುಡುಗರನ್ನು ಇಟ್ಕೊಂಡು ಅವರು ಪೂರ್ಣ ಡೆವಲಪ್ ಮಾಡ್ತಾ ಇದ್ದಂಥ ದೇಶ. ಆ ದೇಶದಲ್ಲಿ ಹೇಳಿದಂಥ ಮಾತಿದ್ರಿಂದ ತದ್ವಿದ್ಧಿ ಪ್ರಣಿಪಾತೇನ, ಆ ಆತ್ಮಜ್ಞಾನವನ್ನ ಪ್ರಣಿಪಾತೇನ ಅಂದ್ರೆ ಗುರುಗಳಿಗೆ ಶರಣ ಆಗೋದ್ರಿಂದ, ಗುರುಗಳಿಗೆ ನಮಸ್ಕಾರ ಮಾಡೋದ್ರಿಂದ ತಿಳಿ. ಅಷ್ಟಕ್ಕೆ ಮುಗಿಲಿಲ್ಲ, ಕೇವಲ ನಮಸ್ಕಾರ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಹೇಳಿಲ್ಲ ಕೃಷ್ಣ. ಮುಂದೆ ಹೇಳಿದ ನೋಡಿ, ಪರಿಪ್ರಶ್ನೇನ, ಗೊತ್ತಾಗದಿದ್ದನ್ನೆಲ್ಲ ಕೇಳಪ್ಪ ಅಂತ ಹೇಳಿದ. ಪರಿಪ್ರಶ್ನೇನ, ಎಲ್ಲ ಪರಿಪ್ರಶ್ನೆ ಅಂದ್ರೆ ಮತ್ತೆ ಕೇಳಿ. ಅರ್ಜುನ ಹ್ಯಾಕ್ ಕೇಳ್ತಾ ಇದ್ದಾನೆ, ಗೊತ್ತಾಗ್ಲಿಲ್ಲ ಅಂದ್ರೆ 1 ನಿಮಿಷ ಅರ್ಜುನ ಸುಮ್ಗಿರಲ್ಲ. ತಕ್ಷಣ ಕೃಷ್ಣ ಇದೇನ್ ಹೇಳ್ತಿ ಅಂತ ಕೇಳಿದ. ಉದಾಹರಣೆಗೆ ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ವಿ ನಾವು, ಇನ್ನೂ ಮುಂದೂ ಕೂಡ ನೋಡ್ತೀವಿ ಅಂತ ಸುಂದರವಾದ ಕೇಳ್ತಾನಲ್ಲ, ಆ ಕೇಳೋ ವಿಚಾರಕ್ಕೆ ಇಲ್ಲಿ ಅವಕಾಶ ಇದೆ ನಮ್ಮ ಶಾಸ್ತ್ರದಲ್ಲಿ ಎನ್ನುವಂಥದ್ದು. ಪರಿಪ್ರಶ್ನೆಯನ್ನ ಸೇವೆಯ, ಗುರುಗಳ ಸೇವೆ ಮಾಡಬೇಕು ಅನ್ನುವಂಥದ್ದು ಒಂದು. ಈಗೆಲ್ಲ ನಾವು ಸರ್ಕಾರಕ್ಕೆ ಫೀಸ್ ಕೊಡ್ತೀವಿ, ಸರ್ಕಾರ ಗುರುಗಳ ಸಂಬಳ ಕೊಡ್ತಾರೆ, ಆದ್ರಿಂದ ಇದ್ರದ್ದು ವಿಚಾರ ನಮ್ಗೆ ಗೊತ್ತಾಗೋದಿಲ್ಲ. ಈ ಅಧ್ಯಾತ್ಮವನ್ನು ಯಾರು ಗುರುಗಳ ಹತ್ರ ಕಳೀತಾರೋ ಆ ಗುರುಗಳ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಶಿಷ್ಯನಿಗೆ ಬರುತ್ತೆ. ಆದ್ರಿಂದ ಅವನು ಸೇವೆ ಮಾಡಬೇಕಾಗತ್ತೆ. ಅಂದ್ರೆ ಅವನಿಗೆ ಊಟಕ್ಕೆ ಬೇಕಾಗುವಂತ ದನಕನಾದಿಗಳನ್ನ ಪೂರೈಸುವ ಸಾಮರ್ಥ್ಯ ಇದ್ದವರು ಪೂರೈಸಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ. ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅಂತಹ ಜ್ಞಾನಿಗಳು ನಿನಗೆ ತಿಳಿದವರು, ಆತ್ಮಜ್ಞಾನ ಆದವರು ನಿನಗೆ ಉಪದೇಕ್ಷಂತಿ ಅಂದ್ರೆ ನಿನಗೆ ಇದನ್ನು ತಿಳಿಸ್ತಾರಪ್ಪ. ಆದ್ದರಿಂದ ಇದನ್ನ ಕಲಿಯೋ ಪ್ರಯತ್ನ ಮಾಡು. ಆತ್ಮಜ್ಞಾನ ಸಾಕ್ಷಾತ್ಕಾರಕ್ಕೆ ಗುರುಗಳು ಹುಡುಕು. ಗುರುಗಳು ನಾವೆಲ್ಲಿ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿ ಸಿಗ್ತಾನೆ ಅಂದ್ರೆ, ಒಂದು ನಮ್ಮ ಶಾಸ್ತ್ರದಲ್ಲಿ ಒಂದು ಕಲ್ಪನೆ ಇದೆ, ಶಿಷ್ಯ ಪರಿಪಕ್ವವಾದಾಗ ಗುರು ತಾನಾಗಿಯೇ ಒದಗಿ ಬಂದ್ಬಿಡ್ತಾನೆ ಅಂತ. ಈ ಮಾಧ್ಯಮದಲ್ಲಿ ನಿಮಗೆ ಸಿಕ್ಕಿರೋದು ಕೂಡ ನಿಮಗೆ ಈ ಸಂತೋಷವನ್ನು ಕೊಟ್ರೆ ನಾನು ಮೆಚ್ಕೊಳ್ತೀನಿ ಅಂತ ಅನ್ನುವಂಥದ್ದು ಇಲ್ಲಿ ಹೇಳ್ಬೋದು. ನಾನು ಹುಡುಕ್ತಾ ಇದ್ದೆ, ನನಗೆ ಈಗ ಗೊತ್ತಾಯ್ತು ಅನ್ನುವಂಥ ಸ್ಥಿತಿಗೆ ನೀವೇನಾದ್ರೂ ಬಂದ್ರೆ ಭಗವದ್ಗೀತೆ ವಿಚಾರದಲ್ಲಿ ಅಂದ್ರೆ ಬಹಳ ಸಂತೋಷ ಇದೆ. ನೋಡಿ, ಶ್ಲೋಕ 34 ಇನ್ನೊಂದ್ಸಾರಿ ಹೇಳ್ತೀನಿ. ಬಹಳ ಸುಂದರವಾದದ್ದು. ಅರ್ಥ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಮತ್ತೆ ನಿಮ್ದಾಗಿ ಮಾಡ್ಕೊಳ್ಳಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಮುಂದಕ್ಕೆ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ. 35ನೇ ಶ್ಲೋಕ ಇದು, ಬಹಳ ಸುಂದರವಾದದ್ದು. ಅದನ್ನು ತಿಳಿದು, ನಮ್ಮ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಏನನ್ನು ತಿಳ್ಕೊಂಡ ನಂತರ ನೀನನ್ನು ತಿಳಿಯಬೇಕಾಗ. ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅಂತ. ಅಂದ್ರೆ ಗುರುಗಳ ಹತ್ರ ಕೇಳೋದು, ನಾನು ಏನನ್ನ ತಿಳ್ಕೊಂಡ್ರೆ ಉಳಿದೆಲ್ಲ ತಿಳಿಬೇಕಾಗಿಲ್ವಾ ಅನ್ನುವಂತಹ ಒಂದು ಆತ್ಮಜ್ಞಾನದ ಸ್ಥಿತಿಗೆ ನಾ ಬರ್ತೀನಿ ಅಂತ. ಅದನ್ನ ಆತ್ಮಜ್ಞಾನ ಅಂತ ಹೇಳ್ತಾನೆ. ಇಲ್ಲೂ ಸಮಾರಿಗದೆ ನೋಡಿ, ಜ್ಞಾನ ಒಂದ್ಸಾರಿ ಬಂದ ನಂತರ ನೀವು ಪರಿಪೂರ್ಣತೆ ಹತ್ರ ಬಂದ್ಬಿಡ್ತೀರಿ ಅಂತ. ಅದನ್ನು ತಿಳಿಯುವುದರಿಂದ ನೀನು ಇಂತಹ ಮೋಹದಲ್ಲಿ ಬೀಳಲಾರೆ. ಯಾವ ಜ್ಞಾನವನ್ನು ತಿಳಿದ ನಂತರ ಇಂತಹ ಮೋಹಕ್ಕೆ ನೀನು ಸಿಕ್ಕಾಕೊಳ್ಳೋದಿಲ್ವೋ ಹಾಗೆ ಅರ್ಜುನ, ಆ ಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಸಂಪೂರ್ಣವಾಗಿ ಮೊದಲು ನಿನ್ನಲ್ಲಿ ಮತ್ತು ಸಂಜಾನಂದ ಪರಮಾತ್ಮನಲ್ಲಿ ಮತ್ತು ನನ್ನಲ್ಲಿ ನೋಡುವೆ. ಈ ಜ್ಞಾನ ಆದಾಗ ಇದೊಂದು ವಿಷನ್. ಇದು ಈ ಜ್ಞಾನ ಆದಾಗ ಇದೇನು ಎಷ್ಟೊತ್ತಿಗೂ ಆಗ್ತಿರುತ್ತೆ ಅಂತಲ್ಲ, ನಾನು ಇನ್ನೊಬ್ರು ಅಂತ ಇದ್ದೇ ಇರುತ್ತೆ. ಒಂದು ವಿಷನ್ ಹೇಗಾಗ್ಬಿಡುತ್ತೆ ಅಂದ್ರೆ, ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮನೇ ಕಾಣಿಸುವಂತಹ ಸಂದರ್ಭ ಬಂದ್ಬಿಡ್ಬೇಕು. ಸಸ್ಯ ಕೀಟ ಪ್ರಾಣಿಗಳ ಆದಿಯಲ್ಲಿ ಒಂದು ಚೈತನ್ಯ, ಒಂದೇ ಚೈತನ್ಯ ಇರುವಂತಹ ಕಾಣುವಂತಹ ವಿಷನ್ ಇದೆಯಲ್ಲ, ಆ ವಿಷನ್ ಆಗುವಂಥದ್ದೇ ಜ್ಞಾನ. ನಮ್ಗೆ ಇನ್ನೊಂದು ಗೊತ್ತಿರಬೇಕಾದ್ದು ಅಂದ್ರೆ, ಇಂಥ ವಿಷನ್ನು ಕೆಲವು ಸಾರಿ ಅನೇಕ ಜನಗಳಿಗೆ ಆಗ್ಬಿಡುತ್ತೆ. ಯಾವುದೋ ಹೋರಾಟ ಮಾಡ್ಬೇಕಾದ್ರೆ ವಿಷಯ ಸಿಕ್ಕೋದು ಹೀಗೆ ಸಿಕ್ಬಿಡುತ್ತೆ. ಉದಾಹರಣೆಗೆ ಬಾಬಾ ಆಮ್ಟೆ ಅವರಿಗೆ ರಸ್ತೆ ಪಕ್ಕದಲ್ಲಿ ಬಿದ್ದಂತ ಒಂದು ಕುಷ್ಠರೋಗಿಯನ್ನು ನೋಡಿದಾಗ ಇದೇನ್ ಪ್ರಾಣಿ ಅಂತ ಗೊತ್ತಾಗ್ಲಿಲ್ವಂತೆ, ಮತ್ತು ಮನುಷ್ಯ ಅಂತ ಗೊತ್ತಾದಾಗ
ಎಷ್ಟು ಬಲವಾದ ಪ್ರೇರಣೆ ಬಂತು ಅಂದ್ರೆ ತಮಗಿದ್ದಂತ ಆಸ್ತಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ಎಲ್ಲದನ್ನೂ ಬಿಟ್ಬಿಟ್ಟು ಆ ಕುಷ್ಠರೋಗಿಗಳ ಸೇವೆಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಕೊಳ್ತಾರೆ. ಅಂದ್ರೆ ಅವರಲ್ಲಿಯೂ ಭಗವಂತನನ್ನು ಕಾಣ್ತಾರೆ. ಹೀಗೆಲ್ಲರಲ್ಲೂ ಭಗವಂತನ ಕಾಣುವಂತಹ ಸ್ಥಿತಿಗೆ ಬರ್ತೀಯಾ ನೀನು ಅಂತ ಇದೊಂದು ವಿಷಯ ಅಂತ ಹೇಳ್ತೀನಿ. ನಾನು ಎಷ್ಟೊತ್ತಿಗೂ ಹೀಗಿರೋದಿಲ್ಲ. ನಾನು ತಮಾಷೆಗೆ ಹೇಳೋದುಂಟು, ಎಲ್ಲಾ ಸರಿನೂ ಅದ್ವೈತ ಕರೆಕ್ಟೇ, ಆದ್ರೆ ಊಟ ಮಾಡುವ ಹೊತ್ತಿಗೆ ಮಾತ್ರ ದ್ವೈತ ಅಂತ. ಅಂದ್ರೆ ಪರಮಾತ್ಮ ಪ್ರತಿ ಜೀವಿಯಲ್ಲೂ ಹೊಟ್ಟೆಗೆ ಹಾಕಬೇಕಾಗತ್ತೆ ಅಂತ ನಕ್ ಹೇಳ್ತಾ ಇರ್ತೀನಿ ನಾನು. ಇಲ್ಲಿ ಹೇಳ್ತಾ ಇರೋದು ಹಾಗೇನೆ, ನಮ್ಗೆಲ್ಲೋ ಒಂದು ವಿಷನ್ ಆದ್ರೆ ಒಬ್ಬೊಬ್ಬರಿಗೆ ಒಂದು ಮಾರ್ಗಸೂಚಕಗಳು ಒಂದೊಂದ್ಸಾರಿ ಜೀವನದಲ್ಲಿ ಸಿಗ್ತವೆ. ಅಂತ ವಿಷನ್ನು ನಮಗೂ ಸಿಕ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಮುಂದೋಗೋಣ. ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ಒರಿಜಿನನ್ ಸಂತಿರಿಷ್ಯಸಿ. ನೀನು ಬೇರೆ ಎಲ್ಲ ಪಾಪಿಗಳಿಂತ ಹೆಚ್ಚು ಪಾಪವನ್ನು ಮಾಡಿದ್ದವನಾಗಿದ್ದರೂ ಈ ಜ್ಞಾನ ಆದ್ಮೇಲೆ ಪಾಪದಿಂದ ಬಿಡುಗಡೆ ಆಗ್ಬಿಟ್ಟಿರುತ್ತೆ ಎನ್ನುವಂತ ಮಾತು ಹೇಳ್ತಿದ್ದಾನೆ. ನೀನು ಜ್ಞಾನರೂಪಿ ದೋಣಿಯ ಮೂಲಕ ಖಂಡಿತವಾಗಿ ಸಂಪೂರ್ಣ ಪಾಪ ಸಮುದ್ರವನ್ನು ದಾಟಿ ಹೋಗಿ ಬಿಡುವೆ. ನೋಡಿ, ಎತ್ತರದ ಮಾತು ಅಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಜ್ಞಾನ ಆಗೋದೇ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವಂತಹ ಜ್ಞಾನ ಆಗೋದೇ, ಎಲ್ಲಾ ಜೀವಿಗಳು ಒಂದೇ ಪರಮಾತ್ಮನ ಅಭಿವ್ಯಕ್ತಿ ಎನ್ನುವಂತಹ ಜ್ಞಾನ ಆಗೋದೇ ನಮ್ಮ ಶಾಸ್ತ್ರದ ಪರಿಪೂರ್ಣ ಜ್ಞಾನದ ಒಂದು ಲಕ್ಷಣ. ನಿಮ್ಗೆ ಎದುರುಗಡೆ ನೋಡ್ತಾ ಇದ್ದಾಗ ನೋಡಿದ ಮನುಷ್ಯನಲ್ಲಿಯೂ ಕೂಡ ನಿಮ್ಮಲ್ಲಿದ್ದ ಹಾಗೆ ಅಥವಾ ಎಲ್ಲರಲ್ಲೂ ಕೂಡ ಭಗವಂತ ಕಾಣ್ತಾನೆ ಅನ್ನುವಂಥದ್ದು ಬಂದ್ರೆ ಈ ಎತ್ತರಕ್ಕೆ ಬಂದಿದ್ದೀವಿ ಅಂತ. ಆ ಎತ್ತರಕ್ಕೆ ಯಾರು ಬಂದಿದ್ದಾರೋ ಅವರು ಪ್ರಪಂಚ ಸಂಸಾರ ಸಾಗರವನ್ನ ದಾಟಿ ಹೋಗುವಂತ ಮನುಷ್ಯರು ಅಂತ ಕೃಷ್ಣ ಹೇಳ್ತಾನೆ 36ರಲ್ಲಿ. ಮುಂದಕ್ಕೆ ಹೋಗೋಣ 37. ಯತೈದಾಂಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಬಹಳ ಸುಂದರವಾದ ಮಾತು. ಈ ಜ್ಞಾನ ಬಂದಾಗ ಏನಾಗತ್ತೆ ಅಂದ್ರೆ ಬಹಳ ಸುಂದರವಾಗಿ ಹೇಳ್ತಾನೆ, ಪ್ರಜ್ವಲಿತವಾದ ಅಗ್ನಿಯು ಇಂಧನಗಳನ್ನು ಭಸ್ಮ ಮಾಡಿ ಬಿಡುವಂತೆ. ಬೆಂಕಿಯಲ್ಲಿ ಹಾಕಿದಂತಹ ಸೌದೆ ಭಸ್ಮ ಆಗುವಾಗೆ ಜ್ಞಾನ ಅನ್ನೋದು ಒಂದ್ಸಾರಿ ಆದ ಕೂಡಲೇ ಕರ್ಮಗಳೆಲ್ಲ ಭಸ್ಮ, ನೀವು ಮಾಡಿದ ಎಲ್ಲಾ ಪಾಪಗಳು ಹೋಗುತ್ತೆ. ಈ ಎತ್ತರದ ಜ್ಞಾನಿ ಆದ್ರೆ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಕುಲದ ಅನೇಕ ಜನ ಹಿಂದಿನವರಿಗೆ ಬಿಡುಗಡೆ ಆಗತ್ತೆ ಅಂತ. ನಾನು ಸಾಮಾನ್ಯವಾಗಿ ನೋಡ್ತೀನಿ, ನಿಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ದು ಯಾವುದೋ ಒಂದು ಪ್ರೇತವಾಗಿ ಕಾಡ್ತಾ ಇದೆ ಕಣ್ರಿ, ಮತ್ತೊಂದಾಗಿ ಕಾಣ್ತಾ ಇದೆ ಕಣ್ರಿ ಅಂತ ಹೇಳಿ ಅವ್ರೇನೇನೋ ಹೋಗಿ ಮಾಡಿಸುವಂತದ್ದು ನೋಡ್ತೀನಿ. ಅಥವಾ ಮನೆಗೆ ಅನೇಕ ಜನ ಶಾಪಗ್ರಸ್ತಗಳನ್ನು ನೋಡ್ತೀನಿ, ಎಲ್ಲರೂ ಅಪಾಯದಲ್ಲಿ, ಎಲ್ಲರೂ ಆಕ್ಸಿಡೆಂಟ್ ಅಲ್ಲಿ ಈ ತರ ತೀರ್ ಹೋಗೋದಂತ ನೋಡ್ತೀನಿ. ಅಂತವರಿಗೆಲ್ಲ ನನ್ನ ದೃಷ್ಟಿಯಲ್ಲಿ ಪರಿಹಾರ ಅಂತಂದ್ರೆ ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ನಿತ್ಯಪಾರಾಯಣ ಮಾಡ್ಕೊಳ್ಳಿ. ಭಗವಂತ ನಿಮ್ ಜೊತೆಗಿದ್ದಾನೆ. ಎಲ್ಲ ಪಾಪಗಳಿಂದ, ಹಿಂದಿನ ಎಲ್ಲಾ ಪಾಪಗಳು ಯಾವುದೇ ಮಾಡಿದ್ರೂ ಬಿಡುಗಡೆ ಆಗದಿದ್ದಂತಹ ಪಾಪ ಭಗವದ್ಗೀತಾ ಪಾರಾಯಣದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ನನ್ನ ದೃಷ್ಟಿಕೋನ. ಯಾಕೆ ಅಂದ್ರೆ ನೋಡಿ, ಇಂತಹ ಮಾತಿದೆ ಇದರೊಳಗೆ. ನಿಮಗೆ ಜ್ಞಾನ ಆಯ್ತು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಬಂದವರು ಎಲ್ಲರಿಗೂ ಕೂಡ ಮೋಕ್ಷ ಆಗುತ್ತೆ ಅಂತ ನಮ್ಮ ಶಾಸ್ತ್ರದ ಕಲ್ಪನೆ ಇದೆ. ನೋಡಿ, ಇಲ್ಲಿ ಬಹಳ ಸುಂದರವಾಗಿ ಪ್ರಜ್ವಲಿತವಾದ ಅಗ್ನಿಯು ಇಂದ್ರಿಯಗಳನ್ನು ಭಸ್ಮ ಮಾಡಿಬಿಡುವಂತೆ ಜ್ಞಾನಾಗ್ನಿ ರೂಪಿ ಅಗ್ನಿಯು ಸರ್ವ ಕರ್ಮಗಳನ್ನು ಭಸ್ಮ ಮಾಡಿಬಿಡುತ್ತದೆ. ಮತ್ತೆ ಏನನ್ನೂ ಮಾಡಬೇಕಾಗದೆ ಇರುವಂತಹ ಪರಿಪೂರ್ಣ ಸ್ಥಿತಿಗೆ ಯಾರನ್ನು ಬೇಕಾದರೂ ಕೂಡ ಈ ಜ್ಞಾನ ತಂದುಬಿಡ್ಬೋದು ಅನ್ನುವಂಥ ಮಾತನ್ನ 37ನೇ ಶ್ಲೋಕದಲ್ಲಿ ಹೇಳ್ತಾನೆ. 38ಕ್ಕೆ ಹೋಗೋಣ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಬೆನ್ನಿಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಇದನ್ನ ಅಂಡರ್ಲೈನ್ ಮಾಡಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಾಲೆಡ್ಜ್ ಈಸ್ ಪವರ್ ಅಂತ ಬೇಕು, ಫ್ರಾನ್ಸಿಸ್ ಬೇಕನ್ ಹೇಳಿದ್ದ ಅಂತ ಹೇಳ್ತೀವಿ ನಾವು. ಅಂದ್ರೆ ಜ್ಞಾನವೇ ಶಕ್ತಿ ಅಂತ. ನಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ವಿಜ್ಞಾನದಲ್ಲಿ ಮುಂದಿರುವಂತಹ ಅಮೆರಿಕದ ದೇಶಗಳು ಜ್ಞಾನನ ಪವರ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ. ನಾಲೆಡ್ಜ್ ಈಸ್ ಪವರ್ ಅಂತ. ಆದ್ರಿಂದ ಕೂತಲ್ಲಿಯೇ ಎಲ್ಲಾ ಕೆಲಸವು ನಡೆಯುವಷ್ಟು ಜ್ಞಾನ ಇದೆ. ನಾವು ಹೇಳ್ತಾ ಇರೋದು ಆಧ್ಯಾತ್ಮ ಜ್ಞಾನದಲ್ಲಿ ಏನ್ ಹೇಳ್ತಾ ಇವೆ ಅಂದ್ರೆ ಜ್ಞಾನ ನಹಿ ಜ್ಞಾನ ಸದೃಶಂ ಅಂದ್ರೆ ಇದಕ್ಕೆ ಮೇಲಿಂದ ಯಾವುದಿಲ್ಲ ಅಂತ. ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಎಷ್ಟೋ ಕಾಲದಿಂದ ಕರ್ಮಯೋಗದ ಮೂಲಕ ಶುದ್ಧಾಂತಃಕರಣವುಳ್ಳ ಮನುಷ್ಯನು ತನಗೆ ತಾನೇ ಆತ್ಮವನ್ನು ಪಡೆದುಕೊಳ್ಳುತ್ತಾನೆ. ಯಾರಿಗೆ ಜ್ಞಾನ ಆಗತ್ತೆ ಅವನಿಗೆ ಆತ್ಮಜ್ಞಾನ. ಕಾಲೇನಾತ್ಮನ ವಿಂದತಿ ಅಂದ್ರೆ ಕಾಲಕ್ರಮೇಣದಲ್ಲಿ ಈ ಸ್ಥಿತಿಯನ್ನು ಪಡಿತಾನೆ ಅಂತ. ಈ ಸ್ಥಿತಿಗೆ ಬರಬೇಕಾದ್ರೆ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು, ತಾಳ್ಮೆಯಿಂದ ಪ್ರಯತ್ನ ಮಾಡುತ್ತಾ ಇರಬೇಕು. ಒಂದಲ್ಲ 10 ಆಗಲಿ ಜನ್ಮ ನಾ ಮಾಡ್ತೀನಿ ಅನ್ನುವಂತಹ ಶ್ರದ್ಧೆ ಯಾರಿಗಿರುತ್ತೋ ಅವನು ಯೋಗಿ ಆಗ್ತಾನೆ, ಜ್ಞಾನವನ್ನು ಪಡಿತಾನೆ. ನಾನು ಹೇಳಿದೆ ನಿಮ್ಗೆ ಇಬ್ರು ಸಂತರ ಕಥೆ ಅಂತ ಹೇಳಿದ್ದೆ ಅಂತ ಹೇಳಲಿಲ್ಲ, ಇದನ್ನ ಮುಂದೆ ಯಾವಾಗಲಾದ್ರು ಹೇಳ್ತೀನಿ. ಹಾಗಾಗಿ ನಮ್ಗೆ ಕಾಲದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂದ್ರೆ ಪ್ರಯತ್ನ ಮಾಡ್ತಾ ಇರುವಂತವ್ರು ಎಲ್ಲರೂ ಕೂಡ
ಫಲವನ್ನು ಪಡಿತಾರೆ ಅನ್ನುವಂತಹ ಬಹಳ ದೊಡ್ಡ ಭರವಸೆ ಇದು ಕೃಷ್ಣ ಕೊಡ್ತಾ ಇರೋದು. ಇಲ್ಲಿ ಇನ್ನೊಂದ್ಸರಿ ಶ್ಲೋಕ ಓದ್ತೀನಿ, ಬಹಳ ಸುಂದರವಾದದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸರಿಯಾದ ಇಲ್ಲಿ ಯಾವುದೂ ಇಲ್ಲ. ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮತೆ. ಯೋಗದಲ್ಲಿ ನಿರತನಾದವನು ಕಾಲಾಂತರದಲ್ಲಿ ಇದನ್ನು ಪಡಿತಾನೆ ಅಂತಂದ್ರೆ ಪ್ರತಿಯೊಬ್ಬರೂ ಪಡಿತಾನೆ ಅಂತ ಭಗವಂತ ಭಗವದ್ಗೀತೆ ಓದ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೊಟ್ಟು ಭರವಸೆ ಇದು. ಇದು ಕೇಳ್ತಾ ಕೂತಿರುವಂತಹ ನಿಮಗೂ ಕೂಡ ಸಾಧ್ಯ, ಹೇಳ್ತಾ ಕೂತಿರುವಂತಹ ಈಚೆ ಕಡೆ ಇರುವವನಿಗೂ ಕೂಡ ಸಾಧ್ಯ ಆಗತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ಮುಂದಕ್ಕೆ ಹೋಗೋಣ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. 39ನೇ ಶ್ಲೋಕ ಬಹಳಷ್ಟು ಶ್ಲೋಕ ಇದು, ಅಂಡರ್ಲೈನ್ ಮಾಡ್ಕೋಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನ. ಬಹಳ ಸುಂದರವಾದ ನೋಡಿ, ಇದು ಶ್ರದ್ಧೆ ಇದ್ರೆ ಜ್ಞಾನ ಇದೆ ಅಂತ. ಹಾಗಾಗಿ ಅನೇಕ ಸಾಧನೆ ಮಾಡೋರಿಗೆ ಅದರೊಳಗೆ ಶ್ರದ್ಧೆ ಇದ್ರೆ ಮಾತ್ರ ಸಾಧನೆ ಸಾಧ್ಯ ಆಗತ್ತೆ, ಇಲ್ಲದಿದ್ರೆ ಸಾಧ್ಯ ಆಗಲ್ಲ. ಬರೀ ಶ್ರದ್ಧೆ ಇದ್ರೆ ಸಾಲದು. ತತ್ಪರ ಸಂಹಿತೆಯಿಂದೆಯಾ, ಅದಕ್ಕೊಂದು ತತ್ಪರತೆ ಇರಬೇಕು. ಸಾಧಿಸಿಯೇ ಬಿಡ್ತೀನಿ ಎನ್ನುವಂತ ಬಲವಾದ ನಿರ್ಧಾರ ಇರಬೇಕು. ಇಂದ್ರಿಯಗಳ ಸಂಯಮ ಇರಬೇಕು. ಸಂಯತೆ ಇಂದ್ರಿಯ ಅಂಥವನು ಏನಾಗ್ತಾನೆ ಅಂದ್ರೆ ಜ್ಞಾನಂ ಲಬ್ಧ್ವಾ, ಜ್ಞಾನವನ್ನು ಪಡೆದು ಪರಾಂ ಶಾಂತಿಂ ಅಭೂತಪೂರ್ವವಾದಂತಹ ಶಾಂತಿಯನ್ನ ಅಚಿರೇಣಾಧಿಗಚ್ಚತಿ ಅಂದ್ರೆ ಆದಷ್ಟು ಶೀಘ್ರವಾಗಿ ಪಡಿತಾನೆ ಅಂತ. ನೋಡಿ ಭಗವಂತನ ಭರವಸೆಗಳು ಎಷ್ಟು ಸುಂದರ ಅಂತಂದ್ರೆ ಶ್ರದ್ಧೆ ಇದ್ರೆ ಜ್ಞಾನ ಇದೆ ಅಂತ. ಶ್ರದ್ಧೆ ಪ್ರವೇಶ ಮಾಡ್ತು ಅಂತ ಹೇಳ್ತೀವಿ ನಾವು. ನಚಿಕೇತನ ಕಥೆಯಲ್ಲಿ ಕಠೋಪನಿಷತ್ನಲ್ಲಿ ನಚಿಕೇತ ಅನ್ನೋ ಹುಡುಗ ಅಪ್ಪ ವಾಜಶ್ರವಸ್ ಯಜ್ಞ ಮಾಡ್ತಾ ಇದ್ದಂತೆ ಎಲ್ಲದನ್ನು ದಾನ ಕೊಡಬೇಕು ಅಂತ ಅಂದ್ಬಿಟ್ಟು ದಾನ ಕೊಡ್ತಾ ಇದ್ದ. ಎಲ್ಲ ಇದ್ದಿದ್ದು ತನ್ನ ಹತ್ರ ಏನೇನು ದುಡ್ದಿದ್ನೋ ಎಲ್ಲ ಆ ಕೊಡ್ತಾ ಇದ್ದಿದ್ರಲ್ಲಿ ಕರು ಹಾಕದೇ ಇರುವಂತಹ ಹಸುಗಳು ಇದ್ದು, ಆರೋಗ್ಯ ಕೆಟ್ಟಿರುವಂತಹ ಹಸುಗಳು ಇದ್ದು, ಇನ್ನು ಹುಲ್ಲೆ ತಿನ್ನೋದಿಲ್ಲ, ಮುಗಿದಿದೆ ಹುಲ್ಲು ತಿನ್ನು ಅನ್ನುವಂಥದ್ದು ಇದ್ದು, ಇವನು ನೋಡ್ದ ಇವನು ನಚಿಕೇತ, ಅಪ್ಪ ಎಂಥ ಕೆಲಸ ಮಾಡ್ತಾ ಇದ್ದಾನೆ, ಪಾಪ ಬರುತ್ತಲ್ಲ ಅಂತ. ಆ ನೋಡ್ತಾ ಇದ್ದ ಹಾಗೆ ಅವನಿಗೆ ಶ್ರದ್ಧೆ ಪ್ರವೇಶ ಮಾಡ್ಬಿಡ್ತು ಅಂತ ಹೇಳುತ್ತೆ ಉಪನಿಷತ್ತು. ಅಂದ್ರೆ ಇವನ್ ಮನಸ್ಸಿನಲ್ಲಿ ಶ್ರದ್ಧೆ ಬಂದ್ಬಿಡ್ತಂತೆ. ಶ್ರದ್ಧೆ ಜಾಗರೂಕ ಆಯ್ತು. ಜಾಗರೂಕ ಆಗಿ ತಾನು ಹೋಗಿ ಕೇಳ್ತಾನಪ್ಪನ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀನಿ ಅಂತ. ಚಿಕ್ಕ ಮಕ್ಕಳನ್ನ ನಾವು ಸಾಮಾನ್ಯವಾಗಿ ಸಸಾರ ಮಾಡ್ಬಿಡ್ತೀವಿ. ಸುಮ್ಗೆ ಇದ್ದ. 2ನೇ ಸಾರಿ ಕೇಳಿದ, ಸುಮ್ಗೆ ಇದ್ದ. 3ನೇ ಸಾರಿ ಕೇಳಿದಾಗ ಯಮಕ್ ಕೊಡ್ತೀನಿ ಅಂತ ಹೇಳ್ದ. ಕೊನೆಗೆ ಇವನು ಸೀದ ನನ್ನ ಅಪ್ಪ ನನ್ನನ್ನು ಯಮನಿಗೆ ಕೊಟ್ಟಿದ್ದಾನೆ ಅಂತ ಯಮನ ಹತ್ರ ಹೋದ ಅಂತ ಬರುತ್ತೆ. ಬಹಳ ಸುಂದರವಾದಂತಹ ಉಪನಿಷತ್ತದು, ಕಠೋಪನಿಷತ್ತು. ಯಮನ ಹತ್ರ ಹೋಗಿ ಕೊನೆಗೆ ಆತ್ಮಜ್ಞಾನವನ್ನು ಪಡೆದ ಅಂತ ಬರುತ್ತೆ. ಉಳಿದ ಕಥೆಯನ್ನು ಇಲ್ಲಿ ಹೇಳುವ ಅಗತ್ಯ ಇಲ್ಲ. ಆದ್ರಿಂದ ನಾವು ಶ್ರದ್ಧಾವಾನ್, ಆ ಶ್ರದ್ಧೆ ಪ್ರವೇಶ ಯಾರಲ್ಲಿ ಮಾಡಿದೆ ಅವರಿಗೆ ಜೀವನದ ಸಾಧನೆ ಇದೆ. ಯಾವುದೇ ವಿಜ್ಞಾನಿ ಆಗಲಿ, ಯಾವುದೇ ಆತ್ಮಜ್ಞಾನಿ ಆಗಲಿ ಆ ವಿಚಾರದಲ್ಲಿ ಶ್ರದ್ಧೆ ಇಲ್ಲದವನಾದ್ರೆ ಆ ಹತ್ರಕ್ಕೂ ಬರೋದಿಲ್ಲ ಅಂತನ್ನುವಂಥದ್ದನ್ನು ತಿಳಿಸುತ್ತಿದ್ದು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಉದಾಹರಣೆಗೆ ನೀವೀಗ ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀರಿ ಅಂದ್ರೆ ಇಷ್ಟು ದೂರ ಬಂದಿದ್ದೀರಿ ಅಂದ್ರೆ ನಿಮಗೆ ಶ್ರದ್ಧೆ ಇದೆ. ಶ್ರದ್ಧೆ ಇಲ್ದಿದ್ರೆ ಇದು ನನಗೆ ಕೇಳಿಸಿದ್ದಲ್ಲ ಅಂತ ಆಫ್ ಮಾಡಿಬಿಟ್ಬಿಡ್ತಿದ್ರಿ ಅಂತ ಅಂದ್ಕೊಳ್ತೀನಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಶ್ರದ್ಧಾವಂತ ಜ್ಞಾನ ಪಡಿತಾನೆ, ತತ್ಪರ ಅದ್ರ ಬಗ್ಗೆ ಬಹಳ ಆಸಕ್ತಿ ಇರೋನು, ಅದು ಕೆಲಸ ಮಾಡೋನು, ಸಂಯತೇಂದ್ರಿಯ ಇಂದ್ರಿಯಗಳ ಮೇಲೆ ಹಿಡಿತಾ ಇರೋನು. ಅಂತಹ ಜ್ಞಾನವನ್ನು ಪಡೆದು ಜ್ಞಾನಂ ಲಬ್ಧ್ವಾ, ಜ್ಞಾನವನ್ನು ಪಡೆದು ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಅಭೂತಪೂರ್ವವಾದಂತಹ ಶಾಂತಿಯನ್ನು ಕಾಲಾನಂತರದಲ್ಲಿ ಪಡಿತಾನೆ ಅನ್ನುವಂತಹ ಬಹಳ ದೊಡ್ಡ ಮಾತನ್ನ 39ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಮುಂದೆ ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಶ್ರದ್ಧೆ ಇಲ್ದಿದ್ದವನಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಯಾವುದ್ರಲ್ಲೂ ನಂಬಿಕೆ ಇಲ್ಲ ಅವನಿಗೆ. ತನ್ನ ಮೇಲೂ ನಂಬಿಕೆ ಇಲ್ಲ, ಅಮ್ಮನ ಮೇಲೂ ನಂಬಿಕೆ ಇಲ್ಲ, ಅಪ್ಪನ ಮೇಲೂ ನಂಬಿಕೆ ಇಲ್ಲ, ಸರ್ಕಾರದ ಮೇಲೂ ನಂಬಿಕೆ ಇಲ್ಲ, ದೇವ್ರ ಮೇಲೂ ನಂಬಿಕೆ ಇಲ್ಲ. ಇವನೇನಾಗ್ತಾನೆ ಅಂದ್ರೆ ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಸಂಶಯಾತ್ಮ ನಾಶವೇ ಆಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾನೆ. ನಾಯಂ ಲೋಕೋಸ್ತಿ ನ ಪರೋ. ಈ ಲೋಕವೂ ಇಲ್ಲ ಅವನಿಗೆ, ಪರಲೋಕವೂ ಇಲ್ಲ. ನಸುಕಂ ಸಂಶಯಾತ್ಮ. ಅದೆಲ್ಲ ಇದ್ದಿದ್ರು ಪರವಾಗಿಲ್ಲ. ನಸುಕಂ ಸಂಶಯಾತ್ಮನಃ. ಇಂಥ ಸಂಶಯಾತ್ಮರಿಗೆ ಸುಖವೇ ಇಲ್ಲ ಅನ್ನುವಂತಹ ಬಹಳ ದೊಡ್ಡ ಮಾತನ್ನ ಕೃಷ್ಣ ಹೇಳ್ತಾನೆ ನೋಡಿ ಇಲ್ಲಿಗ. ಹಾಗಾಗಿ ಬಹಳ ಸುಂದರವಾದಂತ ಶ್ಲೋಕ ಇದು. ಅವಿವೇಕಿ ಮತ್ತು ಶ್ರದ್ಧಾರಹಿತ ಸಂಶಯವುಳ್ಳ ಮನುಷ್ಯನು ಪರಮಾರ್ಥದಿಂದ ಖಂಡಿತನಾಗಿ ಭ್ರಷ್ಟನಾಗುವನು. ಸಂಶಯಿ ಮನುಷ್ಯನಿಗೆ ಇಹಲೋಕವಾಗಲಿ ಪರಲೋಕವಾಗಲಿ ಇಲ್ಲ ಮತ್ತು ಸುಖವೂ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾನೆ. ಮುಂದಕ್ಕೆ ಹೋಗೋಣ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಏನ್ ಹೇಳಿದ? ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿರುವ ಹಾಗೂ ವಿವೇಕದಿಂದ ಸರ್ವ ಸಂಶಯಗಳನ್ನು ನಾಶ ಮಾಡಿರುವ ಇಂತಹ ಅಂತಃಕರಣಗಳನ್ನು ವಶಪಡಿಸಿಕೊಂಡಿರುವ ಪುರುಷನನ್ನು
ಕರ್ಮಗಳು ಬಂಧಿಸುವುದಿಲ್ಲ. ಎಲ್ಲ ಕೆಲಸವನ್ನು ಮಾಡಿಯೂ ಕೂಡ ಯಾರು ಸಂತೋಷವಾಗಿರಬಲ್ಲ, ಯಾರು ಜ್ಞಾನಿಯಾಗಿರಬಲ್ಲ ಅನ್ನುವಂತಹ ಎತ್ತರದ ಮಾತನ್ನು ಹೇಳ್ತಾ ಇದೆ. ಈ ಕೆಲವು ಶ್ಲೋಕಗಳನ್ನು ನಾನು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವಂತಹ ಶ್ಲೋಕವನ್ನು ಪ್ರತಿ ವಿದ್ಯಾರ್ಥಿ ಹೇಳ್ತೀನಿ. ನಿಮಗೆ ಶ್ರದ್ಧೆ ಇದ್ರೆ ಮಾತ್ರ ಜ್ಞಾನ ಇದೆ, ಇಲ್ಲದಿದ್ರೆ ಇರೋದಿಲ್ಲ ಅಂತ. ಅಥವಾ ಅಜ್ಞಶ್ಚ ಶ್ರದ್ಧಾನಶ್ಚ, ನಿಮಗೆ ಈ ಅಜ್ಞರು ಅಂತ ಆದರೆ ಸಂಶಯಾತ್ಮ ಆಗಿದ್ರೆ ವಿನಶ್ಯತಿ ಅಂತ ಹೇಳ್ತೀನಿ. ಹಾಗಾಗಿ ಈ ಶ್ಲೋಕ ಬಹಳ ಸುಂದರವಾದದ್ದು. 41ನೇದು ಕೂಡ ಕರ್ಮಯೋಗದಿಂದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ, ಮಾಡಿದ ಕೆಲಸವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ವಿವೇಕದಿಂದ ಸರ್ವ ಸಂಶಯಗಳನ್ನು ನಾಶ ಮಾಡಿರುವ ಇಂತಹ ಅಂತಃಕರಣವನ್ನು ವಶಪಡಿಸಿಕೊಂಡಿರುವ ಮನುಷ್ಯನನ್ನು ಕರ್ಮಗಳು ಬಂಧಿಸುವುದಿಲ್ಲ. ಅವನು ಯಾವತ್ತೂ ಬಂಧನದಲ್ಲೇ ಇರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ. ತುಂಬಾ ಎಲ್ಲ ಜವಾಬ್ದಾರಿ ಕೆಲಸಗಳನ್ನು ಮಾಡ್ತಾನೆ, ಆದರೆ ಜವಾಬ್ದಾರಿಯಿಂದ ಬಾಧಿತ ಆಗದೆ ಇರುವಂತಹ ಎತ್ತರದಲ್ಲಿರ್ತಾನೆ ಅನ್ನುವಂಥದ್ದು. ಹಾಗಾಗಿ 42ನೇದು ಮತ್ತು ಕೊನೆಯ ಶ್ಲೋಕಕ್ಕೆ ಬರೋಣ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತ್ತಿಷ್ಟೋತ್ತಿಷ್ಟ ಭಾರತ. ಏನ್ ಹೇಳ್ದ ಕೃಷ್ಣ ಅಂದ್ರೆ ಆದ್ದರಿಂದ ಅಂದ್ರೆ ದೇರ್ ಫೋರ್ ಅಂತಂದ್ರೆ ಕೊನೆಗೆ ಹೇಳುವಂತದ್ದು, ಇದು ಕನ್ಕ್ಲೂಷನ್ ಇದರದ್ದು. ಆದ್ರಿಂದ ಅರ್ಜುನ, ಹೃದಯದಲ್ಲಿರುವ ಅಜ್ಞಾನದಿಂದ ಉಂಟಾದ ನಿನ್ನ ಸಂಶಯವನ್ನು ವಿವೇಕ ಜ್ಞಾನ ರೂಪಿ ಖಡ್ಗದಿಂದ ಕತ್ತರಿಸಿ. ನಿನ್ನ ಈ ಯುದ್ಧ ಮಾಡಬೇಕೋ ಬೇಡವೋ ಇತ್ಯಾದಿ ವಿಚಾರಗಳನ್ನ ಕತ್ತರಿಸಿ, ಅಥವಾ ನಮಗೆ ಅರ್ಜುನಿಗೆ ಮಾತ್ರ ಅಲ್ಲದೆ ನಮಗೂ ಅಂತ ಇಟ್ಕೊಂಡ್ರೆ ನಮ್ಮ ಅಜ್ಞಾನವನ್ನು ಕತ್ತರಿಸಿ ಸಮತ್ವ ರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕೆ ನಿಲ್ಲು ಅಂತಿಲ್ಲ ಅರ್ಜುನನಿಗಾದ್ರೆ. ಪ್ರಪಂಚದಲ್ಲಿ ನಾವೇನು ಕೀಳರಿಮೆಯನ್ನು ಪಡ್ಕೊಂಡಿದೀವಿ ಅದನ್ನ ಮೀರಿ ನಿಲ್ಲೋದಕ್ಕೆ ನಮಗೂ ಕೂಡ ಆದೇಶವನ್ನು ಕೃಷ್ಣ ಕೊಡ್ತಾ ಇದ್ದಾನೆ ಅಂತ ಹೇಳೋದ್ರ ಜೊತೆಗೆ 4ನೇ ಅಧ್ಯಾಯ ಮುಗಿಯುತ್ತೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀ ಕೃಷ್ಣಾರ್ಜುನ ಸಂವಾದೆ ಜ್ಞಾನ ಕರ್ಮ ಸಂನ್ಯಾಸ ಯೋಗೋ ನಾಮ 4ಥೋಧ್ಯಾಯ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.